दक्षिणामूर्तिसारम्भाम् शङ्कराचार्यमध्यमाम् रमणाचार्यपर्यन्ताम् वन्दे गुरुपरम्पराम् वन्दे गुरुपरम्पराम् वन्दे गुरुपरम्पराम्। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। आङ्गिकं भुवनं यस्य वाचिकं सर्ववाङ्मयम् आहार्यं चन्द्रतारादि तं नमः सात्विकं शिवम् अरुणाचलरूपेण परिणाममुपागतम् तेजोमयं परं ब्रह्मा ज्ञानाय मम जायता। नमो रमण। ಧ್ಯಾನವಮಾಡು ಮನವೇ ಆತ್ಮದ ಧ್ಯಾನವಮಾಡು ಮನವೇ ಧ್ಯಾನವಮಾಡು ಮನವೇ ಆತ್ಮದ ಧ್ಯಾನವಮಾಡು ಮನವೇ ಹೊರ ವಿಷಯಗಳಿಗೆ ಗಮನ ನೀಡದಿರು ಹೊರ ವಿಷಯಗಳಿಗೆ ಗಮನ ನೀಡದಿರು ನಿನ್ನಂತರಾಳಕ್ಕೆ ಗಮನವ ಹರಿಸು ನಿನ್ನಂತರಾಳಕ್ಕೆ ಗಮನವ ತಿರುಗಿಸು ಧ್ಯಾನವ ಮಾಡು ಮನವೇ ಆತ್ಮದ ಧ್ಯಾನವ ಮಾಡು ಮನವೇ ಕಿವಿಗಳಿಗೆ ಕೇಳು ಅದ್ಭುತ ಧ್ವನಿಗಳ ಕಿವಿಗಳ ಮುಚ್ಚಿಯೂ ಕೇಳಬಲ್ಲೆಯ ಕಿವಿಗಳಿಗೆ ಕೇಳುವ ಅದ್ಭುತ ಧ್ವನಿಗಳ ಕಿವಿಗಳ ಮುಚ್ಚಿಯೂ ಕೇಳಬಲ್ಲೆಯ ಕಲ್ಪನೆಯಿಂದ ಕೇಳಬಲ್ಲೆಯ ಬಲ್ಲೆ ಅಂದರೆ ಯಾವ ಒಳಗಿನ ಶಕ್ತಿಯಿಂ ಶಬ್ದವಾ ಅರಿಯುವೆ ನೀ ಬಲ್ಲೆ ಅಂದರೆ ಯಾವ ಒಳಗಿನ ಶಕ್ತಿಯಿಂ ಶಬ್ದವಾ ಅರಿಯುವೆ ನೀ ತುಟಿಗಳು ಸವಿಯುವ ಅದ್ಭುತ ರುಚಿಗಳ ತುಟಿಗಳ ಮುಚ್ಚಿಯು ಸವಿಯಬಲ್ಲೆಯ ಕಲ್ಪನೆಯಿಂದ ಸವಿಯಬಲ್ಲೆಯ ಮೂಗು ಮೋಸು ಅದ್ಭುತ ಮೂಗು ಮೋಸುವ ಗಂಧಗಳ ಮೂಗನ್ನು ಮುಚ್ಚಿಯೋ ಮೋಸಬಲ್ಲೆಯ ಕಲ್ಪನೆಯಿಂದ ಮೋಸಬಲ್ಲೆಯ
ಕರಗಳು ಸ್ಪರ್ಶಿಸುವ ಅದ್ಭುತ ಸ್ಪರ್ಶಗಳ ಕರಗಳ ಕಟ್ಟಿಯೂ ಸ್ಪರ್ಶಿಸಬಲ್ಲೆಯ ಕಲ್ಪನೆಯಿಂದ ಸ್ಪರ್ಶಿಸಬಲ್ಲೆಯ ಕಿವಿಗಳು ಮುಚ್ಚಿದ್ದರು ಧ್ವನಿಗಳನೇಕವ ತುಟಿಗಳು ಮುಚ್ಚಿದ್ದರು ರುಚಿಗಳನೇಕವ ಮೂಗದು ಮುಚ್ಚಿದರು ಗಂಧಗಳನೇಕವ ಕರಗಳು ಮುಕ್ಕಟ್ಟಿದ್ದರು ಸ್ಪರ್ಶಗಳನೇಕವ ಕೇಳಿಸುವ ಸವಿಸುವ ಮೋಸಿಸುವ ಸ್ಪರ್ಶಿಸುವ ಶಕ್ತಿಯಾವುದು ಆ ಶಕ್ತಿಯಾವುದು ಕೇಳಿಸುವ ಸವಿಸುವ ಮೋಸಿಸುವ ಸ್ಪರ್ಶಿಸುವ ಶಕ್ತಿಯಾವುದು ಆ ಶಕ್ತಿಯಾವುದು ನಿನ್ನಯ ಕನಸಲು ನೆನಪಿಂ ಕಲ್ಪನೆಯೊಳು ಇಡೀ ಲೋಕದ ಒಳ ಅನುಭವವನು ನೀಡುವ ಶಕ್ತಿಯಾವುದು ಬೆಳಕ ಅರಿವು ಈ ಅರಿವನ್ನು ಅರಿವಿಂದ ಕಾಣು ನೀ ಈ ಅರಿವನ್ನು ಅರಿವಿಂದ ಕಾಣು ನೀ ಅಂತರ್ಮುಖಿಯಾಗು ನೀ ಅಂತರ್ಮುಖಿ ಆಗು ನೀ ಅಂತರ್ಮುಖಿ ಆಗು ನೀ. ನಾವು ಲೋಕವನ್ನು ಗಮನಿಸೋದು ಹೇಗೆ ಅಂತಂದ್ರೆ ಈ 5 ಸೆನ್ಸಸ್ ಅಂತಾರಲ್ಲ ಅದ್ರಿಂದ ಕಣ್ಣಿಂದ ನೋಡ್ತೀವಿ, ಕಿವಿಯಿಂದ ಕೇಳ್ತೀವಿ, ಮೂಗಿಂದ ಮೂಸ್ತೀವಿ, ಕೈಯಿಂದ ಮುಟ್ತೀವಿ, ಮತ್ತೆ ನಾಲ್ಗೆಯಿಂದ ರುಚಿ ಕಾಣ್ತೀವಿ. ಈ ಎಲ್ಲದರ ಹಿಂದೆ ಏನಿದೆ? ಶಾರದಾ ಅಕ್ಕ ಅವರು ಅನೇಕ ಬಾರಿ ಹೇಳ್ತಾರೆ, ಒಂದು ಐಸ್ ಕ್ರೀಮ್ ತಗೊಂಡ್ರೆ ನಾವು ಕೈಯಲ್ಲಿ ಹಿಡಿದಾಗ ಕೈ ಐಸ್ ಕ್ರೀಮ್ ಅನ್ನು ಹಿಡಿದಿದೆ ಅಂತ ಹೇಳ್ತಾ, ಕಣ್ಣು ಐಸ್ ಕ್ರೀಮ್ ನ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ, ರುಚಿ ನೋಡಿದಾಗ ಆ ನಾಲ್ಗೆ ಈ ಐಸ್ ಕ್ರೀಮ್ ತಣ್ಣಗಿದೆ ಸಿಹಿಯಾಗಿದೆ ಅಂತ ಹೇಳ್ತಾ, ಆ ಐಸ್ ಕ್ರೀಮ್ ನ ಆ ಫ್ರೇಗ್ರೆನ್ಸ್ ಬಂದು ಸ್ಟ್ರಾಬೆರಿ ಅಥವಾ ವೆನಿಲಾ ಅಂತ ಮೂಗ್ ಹೇಳುತ್ತಾ, ಇದ್ರ ಎಲ್ಲದರ ಹಿಂದೆ ಏನಿದೆ? ಈ ಹಾಡಲ್ಲಿ ಭಗವಾನ್ ಡಾಕ್ಟರ್ ಶಾರದಾ ಅವರು ಬರೆದಿರುವ ಈ ಹಾಡಲ್ಲಿ ಈ ಎಲ್ಲ ಅನುಭವಗಳ ಹಿಂದೆ ಇರೋ ಆ ಶಕ್ತಿ ಯಾವುದು, ಆ ಬೆಳಕಾವುದು, ಇದನ್ನು ನೋಡಿ ಅಂತ ಭಗವಾನ್ರು ನಮಗೆ ಮತ್ತೆ ಮತ್ತೆ ಭಗವಾನ್ ರಮಣರು ಮತ್ತೆ 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 ಎಷ್ಟೊಂದು ಸನ್ನಿವೇಶಗಳಲ್ಲಿ ನಮ್ಮ ಗಮನವನ್ನು ಅಂತರ್ಮುಖಿಯಾಗಲು ಭಗವಾನ್ರು ನಮಗೆ ಸಹಾಯ ಮಾಡ್ತಾರೆ. ಹೀಗೆ ಧ್ಯಾನ ಮಾಡು, ಧ್ಯಾನವ ಮಾಡು ಮನವೇ, ಆತ್ಮದ ಧ್ಯಾನವ ಮಾಡು. ನಮ್ಮ ಗಮನ ಲೋಕದಲ್ಲಿ ಇದೆ. ಈ ಗಮನ ಅನ್ನೋದು ಎದ್ದ ಕೂಡಲೇ ನಮಗೆ ನಮ್ಮ ಕಣ್ಣುಗಳಿಂದ ಆಚೆ ಹೋಗುತ್ತೆ. ಮನಸ್ಸು ಫಸ್ಟ್ ಹೋಗೋದೇ ಆಚೆ ಕಡೆಗೆ. ಲೋಕದ ವಿಷಯಗಳಲ್ಲಿ ಗಮನ, ಹೊರಗಿನ ವಿಷಯಗಳಲ್ಲಿ ಬೇಗ ಗಮನ ಹೋಗ್ಬಿಡುತ್ತೆ. ಯಾಕೆಂದ್ರೆ ಅದರಲ್ಲಿ ನಾವು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀವಿ. ಹೊರಗಡೆ ಹೋಗೋದ್ರಲ್ಲಿ ಅಭ್ಯಾಸ ಮಾಡಿದ್ವಿ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋದ್ರವರೆಗೂ ನಾವು ಅಭ್ಯಾಸ ಮಾಡ್ಕೊಂಡಿರೋದು ಹೊರಗಡೆ ನೋಡೋದು.
ಎದ್ದ ಕೂಡಲೇ ಹೊರಗಡೆ ನೋಡ್ತೀವಿ. ನಮ್ಮ ದೈನಂದಿನ ಕೆಲಸಗಳಲ್ಲಿ ಮುಳುಗಿರ್ಬೇಕಾದ್ರೂ ಕೂಡ ನಮ್ಮ ಗಮನ ಬಂದು ಹೊರಗೇ ಇರುತ್ತೆ. ನಾನು ಅಡಿಗೆ ಮಾಡ್ಬೇಕು ಅಥವಾ ಮನೆ ಕಸ ಗುಡಿಸ್ಬೇಕು, ಊಟ ಮಾಡ್ಬೇಕು, ನನ್ನನ್ನು ನಾನು ಶುಚಿಗೊಳಿಸ್ಕೋಬೇಕು, ನಾನು ಅಲಂಕಾರ ಮಾಡ್ಕೋಬೇಕು. ಹೀಗೆ ಹೊರಗಿನ ವಿಷಯದಲ್ಲಿ ಇದ್ಯಾವುದು ಫಿಸಿಕಲ್ ಲೆವೆಲ್ ಅಲ್ಲಿ ಇಲ್ಲ ಅಂದ್ರೂ ಕೂಡ ನಾವು ಮನಸ್ಸಿನಲ್ಲೇ ಯೋಚನೆ ಮಾಡೋದಿರ್ಲಿ, ನಾನು ಆಫೀಸಿಗೆ ಹೋಗಿ ಈ ಕೆಲಸ ಎಲ್ಲಾ ಮಾಡಿ ಮುಗಿಸ್ಬೇಕು. ಹೀಗೆ ಗಮನ ಬಂದು ನಮ್ಮ ಹೊರಗಿನ ವಿಷಯಗಳಲ್ಲೇ ನಾವು ನಮ್ಮನ್ನು ತೊಡಗಿಸ್ಕೊಳ್ತಾ ಇರ್ತೀವಿ. ಆದ್ರೆ ಎಂದಾದ್ರೂ ನಾವು ಈ ಗಮನದ ಕಡೆಗೆ ಗಮನವನ್ನು ಹರಿಸಿದೀವ? ಹೇಗೆ ನಾವು ಎಲ್ಲದನ್ನು ನೋಡಕ್ ಆಗ್ತಾ ಇದೆ, ಹೇಗೆಲ್ಲದನ್ನು ಕೇಳಕ್ ಆಗ್ತಾ ಇದೆ, ಈ ವಿಷಯನೆಲ್ಲ ನಾವು ಅನುಭವಿಸ್ತಾ ಇದೀವಲ್ಲ, ಇದು ಯಾವ ಬೆಳಕಿಂದ ಆಗ್ತಾ ಇದೆ ಅಂತ ಎಂದಾದ್ರೂ ನಾವು ಪ್ರಶ್ನಿಸಿದೀವ? ಗಮನಕ್ಕೆ ಗಮನವನ್ನು ಕೊಟ್ಟಿದ್ದೀವಾ? ಹೇಗಿದ್ರ ಮೇಲೆಲ್ಲ ಬೆಳಕು ಬರ್ತಾ ಇದೆ ಅಂತ ನೋಡಿದೀವ? ಭಗವಾನ್ರು ಈಗ ನಮ್ಮ ಗಮನವನ್ನು 1911ಕ್ಕೆ ಸ್ವಲ್ಪ ಕರ್ಕೊಂಡು ಹೋಗೋಣ. ನಮ್ಮ ಗಮನವನ್ನು ವಿರೂಪಾಕ್ಷ ಗುಹೆಗೆ ಸೆಳೆದು ಹೋಗೋಣ. ಭಗವಾನ್ ರಮಣರು ವಿರೂಪಾಕ್ಷ ಗುಹೆಯಲ್ಲಿ ಕುಳಿತಿದ್ದಾರೆ. ಅಲ್ಲಿಗೆ FH ಹಂಫ್ರೀಸ್ ಅನ್ನೋ ಒಬ್ಬ ಪೊಲೀಸ್ ಅಧಿಕಾರಿ ಬರ್ತಾರೆ. ಈ FH ಹಂಫ್ರೀಸ್ ಅನ್ನೋರು ರಮಣರ ಬಳಿ ಬಂದ ಮೊದಲನೇ ವೈದೇಶಿಕ. ಇವರು ತಿರುವಣ್ಣಾಮಲೈ ಬಳಿ ಇರುವ ವೆಲ್ಲೂರಿನಲ್ಲಿ ಅವರ ಪೊಲೀಸ್ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ಅವರಿಗೆ ಆಧ್ಯಾತ್ಮದಲ್ಲಿ ಒಲವಿರೋದ್ರಿಂದ ಅವ್ರಿಗೆ ಅನೇಕ ಪ್ರಶ್ನೆಗಳು ಅವ್ರ ಮನಸ್ಸಲ್ಲಿರುತ್ತೆ. ಅದಕ್ಕೆ ಭಗವಾನ್ರ ಬಳಿ ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ. ಹೇಗೆ ಈ ಅದ್ಭುತಗಳೆಲ್ಲ ಮಾಡ್ತಾರಲ್ಲ, ಅದೆಲ್ಲ ಹೇಗಾಗತ್ತೆ? ಅವರು ಅದ್ಭುತಗಳನ್ನ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ರ? ಹೇಗಾಗತ್ತೆ? ನಾವು ಮಾಡ್ಬೋದಾ ಅಂತ ಪ್ರಶ್ನೆ ಕೇಳ್ತಾರೆ. ಅವಾಗ ಭಗವಾನ್ ಹೇಳ್ತಾರೆ, ಅದ್ಭುತವನ್ನು ಮಾಡ್ಬೇಕಾದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ, ಸಿದ್ಧರೆಲ್ಲ, ಅವರು ಅದ್ಭುತ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ ಮಾಡಲ್ಲ. ಅದು ಒಂದಷ್ಟು ಪ್ರಶ್ನೆಗಳ ಅದ್ರ ಬಗ್ಗೆ ಕೇಳ್ತಾರೆ. ಅದಾದ್ಮೇಲೆ ಭಗವಾನ್ರು ಬಹಳ ಮುಖ್ಯವಾದ ಒಂದು ವಿಷಯವನ್ನು FH ಹಂಫ್ರೀಸ್ ಅವ್ರಿಗೆ ಹೇಳ್ತಾರೆ. ನೀನು ಈ ವಿಷಯದ ಮೇಲೆ ನಿನ್ನ ಗಮನವನ್ನು ಹರಿಸ್ಬೇಕು. ಗ್ರಹಿಸುವಾಗ ನಾವು ನೋಡ್ತೀವಲ್ಲ, ಈ ನೋಡುವಾಗ 2 ವಿಷಯಗಳು ನಾವು ಅನುಭವಿಸ್ತೀವಿ. ಒಂದು ನೋಡುವ ನೋಟ. ನಮ್ಗೆ ನನ್ ಮುಂದೆ ಕ್ಯಾಲೆಂಡರ್ ಇದೆ, ಭಗವಾನ್ರ ಕ್ಯಾಲೆಂಡರ್ ಇದೆ, ಲ್ಯಾಪ್ಟಾಪ್ ಇದೆ, ನನ್ನ ಮೊಬೈಲ್ ಇದೆ, ನನ್ನ ಮೌಸ್ ಇದೆ, ಇದೆಲ್ಲ ಇದೆ. ಇದು ನೋಟಗಳು, ಏನೇನು ದೃಶ್ಯಗಳಿದೆಯೋ ಅದೆಲ್ಲ. ಮತ್ತೆ ನೋಡುವ ಕ್ರಿಯೆ ಅಂತ ಒಂದಿದೆ. ನಾನು ನೋಡ್ತಾ ಇದ್ದೀನಿ, ಅದ್ ಹೇಗಿದ್ರು ಇದ್ದೇ ಇರುತ್ತೆ, ಆದ್ರೆ ನಾನು ನೋಡಿದ್ರೆ ಮಾತ್ರ ಅದು ನನ್ನ ಗಮನಕ್ಕೆ ಬರುತ್ತೆ. ಈ ತರ 2 ವಿಷಯಗಳಿದೆ. ಈ 2 ವಿಷಯಗಳನ್ನು ಬಿಟ್ಟು ಇನ್ನೊಂದು ವಸ್ತು ಒಂದು ಇದೆ, ಅದಕ್ಕೆ ನಾವು ಗಮನ ಕೊಡೋದೇ ಇಲ್ಲ. ನಮ್ಮ ಗಮನ ಬದಲಾಗುವ ವಸ್ತುಗಳ ಮೇಲೆ ಮಾತ್ರ ಹೋಗ್ತಾ ಇರುತ್ತೆ. ಎಷ್ಟೊಂದು ವಿಷಯ ಬದಲಾಗ್ತಾ ಇರುತ್ತೆ. ನಮ್ಮ ಜೀವನದ ಬಗ್ಗೆ ನಾವು ಯೋಚನೆ ಮಾಡ್ತೀವಿ, ನಾವು ಮರಣದ ಬಗ್ಗೆ ಯೋಚನೆ ಮಾಡಬಹುದು, ಎಷ್ಟೋ ವಿಷಯಗಳಿರ್ಬೋದು. ಬಂದು ಹೋಗೋ ವಿಷಯಗಳ ಬಗ್ಗೆ ನಮ್ಮ ಗಮನ ಹೋಗ್ತಾನೇ ಇರುತ್ತೆ. ಆದ್ರೆ ಒಂದು ವಿಷಯ ಮಾತ್ರ ಬದಲಾಗದಿರೋ ವಸ್ತು ಒಂದಿದೆ. ಬದಲಾಗದಿರೋ ವಸ್ತು ಕಡೆ ನಮ್ಮ ಗಮನ ಹರಿಯುತ್ತದಾ? ಬದಲಾಗದ ವಸ್ತು ಕಡೆ ನಮ್ಮ ಗಮನ ಹೋಗುತ್ತದೆಯಾ? ಆ ಬದಲಾಗದ ವಸ್ತು ಕಡೆ ನಿನ್ನ ಗಮನ ಹೋಗಿರ್ಬೇಕು. ಆ ಬದಲಾಗದ ವಸ್ತು ಕಡೆ ನಿನ್ನ ಗಮನ ನೆಲೆಸಿರ್ಬೇಕು ಅಂತ ಭಗವಾನ್ರು ಹೇಳ್ತಾರೆ. ಇದನ್ನು ಹೇಗೆ ಮಾಡೋದು? ಭಗವಾನ್ ಹೇಳ್ತಾರೆ, ಆ ಅರಿವನ್ನು ನಾವು ಹಿಡಿದು ಒಳಗೆ ನೋಡಬೇಕು. ಎಲ್ಲಿಂದ ಈ ವಸ್ತುಗಳ ಮೇಲೆ ಗಮನ ಹೋಗ್ತಾ ಇದೆ, ಅಲ್ಲಿ ನಾವು ನಮ್ಮ ಗಮನವನ್ನು ನೆಲೆಸಬೇಕು. ಇದನ್ನು ದೈನಂದಿನ ದಿನಾಗಲೂ ನಾವು ಇದರ ಅಭ್ಯಾಸವನ್ನು ಕನಿಷ್ಠ 15 ನಿಮಿಷನಾದ್ರೂ ಮಾಡ್ಬೇಕು. ಈ ಅಭ್ಯಾಸ ಮರೀದೆ ಬಿಡದೆ
15 ನಿಮಿಷನಾದ್ರೂ 20 ನಿಮಿಷನಾದ್ರೂ ಮಾಡ್ಲೇಬೇಕು ಅಂತ ಭಗವಾನ್ರು FH ಹಂಫ್ರೀಸ್ ಅವ್ರಿಗೆ ಹೇಳ್ತಾರೆ. ಮನಸ್ಸು ಅನ್ನೋದು ಒಂದು ಅಭ್ಯಾಸದ ಆ, ಅದಕ್ಕೆ ಹ್ಯಾಬಿಟ್ ಅಂದ್ರೆ ಬೇಗ ಆಗ್ಬಿಡುತ್ತೆ. ಸೊ ಒಂದ್ ವಿಷಯನ ನಾವು ಕೊಟ್ಟು ಅದಕ್ಕೆ ಹ್ಯಾಬಿಟ್ ಮಾಡ್ಬಿಟ್ರೆ, ಅಭ್ಯಾಸ ಮಾಡ್ಬಿಟ್ರೆ, ಅದು ಮತ್ತೆ 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 ಅದನ್ನೇ ಹುಡುಕೊಂಡು ಹೋಗೋ ತರ ಒಂದು ಕ್ರೀಚರ್ ಅಂತ ಹೇಳ್ಬೋದು ಮನಸ್ಸು. ಹೀಗೆ ಭಗವಾನ್ರು FH ಹಂಫ್ರೀಸ್ ಅವ್ರಿಗೆ ಹೇಳಿದ್ರು. ಈ ಉಪದೇಶ ನಮ್ಮ ಜೀವನದಲ್ಲಿ ನಾವು ಹಿಡಿಬೇಕು ಅಂತ ಭಗವಾನ್ರು ಎಲ್ಲರಿಗೂ ಒಂದು ಸೊಲ್ಯೂಷನ್ ನ ಕೊಟ್ಟಿದ್ದಾರೆ. ನಮ್ಮ ಜೀವನದ ಕಡೆ ಸ್ವಲ್ಪ ಗಮನ ಹರಿಸೋಣ. ನಮ್ಮ ಜೀವನದ ಕಥೆ ಏನು? ಜೀವನದಲ್ಲಿ ಗಮನವನ್ನು ಬೇರೆ ಬೇರೆ ಕಡೆ ಬಿಟ್ಟು, ನಮ್ಮ ಸ್ವಭಾವದ ಕಡೆ ಗಮನ ಬಿಟ್ಟು ಬೇರೆ ಬೇರೆ ಕಡೆ ಹರಿಸೋದೇ ನಮ್ಮ ಒಂದು ಅಭ್ಯಾಸ. ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ನೀರ್ ಬಿಸಿ ಮಾಡ್ಬೇಕು ಅಂತ ಅಡಿಗೆ ಮನೆಗೆ ಹೋಗ್ತಾನೆ. ಅಡಿಗೆ ಮನೆಗೆ ಹೋದಾಗ ಏನಾಗುತ್ತೆ, ಮ್ಯಾಚ್ ಬಾಕ್ಸ್ ಅಲ್ಲಿ ಮ್ಯಾಚ್ ಸ್ಟಿಕ್ ಇರೋದಿಲ್ಲ. ಅದಕ್ಕೆ ಮ್ಯಾಚ್ ಬಾಕ್ಸ್ ತಗೊಳಕ್ಕೆ ಅವನು ಮ್ಯಾಚ್ ಬಾಕ್ಸ್ ಇಟ್ಟಿರೋ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಅವನಿಗೆ ಒಂದು ಸೋಪ್ ಪೌಡರ್ ಕಾಣುತ್ತೆ. ಸೋಪ್ ಪೌಡರ್ನ ತಗೊಂಡು, ಅಯ್ಯೋ ನಾನು ಬಟ್ಟೆ ನೆನೆಸ್ಬೇಕಿತ್ತಲ್ಲ ಅಂತ ಹೇಳಿ ಆ ಸೋಪ್ ಪೌಡರ್ನ ತಗೊಂಡ್ ಬರ್ತಾನೆ. ಅವನು ಆ ಸೋಪ್ ಪೌಡರ್ ತಗೊಂಡ್ ಹೋಗೋ ದಾರಿನಲ್ಲಿ ಸೋಫಾ ಮೇಲೆ ಒಂದಷ್ಟು ಬಟ್ಟೆಗಳಿರುತ್ತೆ. ಅಯ್ಯೋ ನಾನು ಇದನ್ನ ಮಾಡ್ಸೇ ಇಟ್ಟಿಲ್ವಲ್ಲ ಅಂತ ಸೋಪ್ ಪೌಡರ್ನ ಇಟ್ಬಿಟ್ಟು ಬಟ್ಟೆ ಮಾಡ್ಸಕ್ ಶುರು ಮಾಡ್ತಾರೆ. ಬಟ್ಟೆ ಮಾಡಿಸ್ಬೇಕಾದ್ರೆ ಆ ಪಾಕೆಟ್ ಅಲ್ಲಿ ಒಂದು ಕೀ ಸಿಗುತ್ತೆ. ಅಯ್ಯೋ ಈ ಕೀ ನಾನ್ ಟೆರೆಸ್ ಡೋರ್ ಲಾಕ್ ಮಾಡದ್ನ ಇಲ್ವಾ ಅಂತ ಟೆರೆಸ್ಗೆ ಹೋಗ್ತಾನೆ. ಅಲ್ಲಿ ನೋಡಿದಾಗ ಟೆರೆಸ್ ಡೋರ್ ಓಪನ್ ಆಗಿರುತ್ತೆ. ಒಳಗ್ ಹೋಗಿ ನೋಡಿದ್ರೆ ಎಷ್ಟೊಂದು ಗಿಡಗಳಲ್ಲಿ ಹೂವಗಳೆಲ್ಲ ಬಿಟ್ಟಿರುತ್ತೆ. ಎಷ್ಟು ಚೆನ್ನಾಗಿದೆ ಅಂತ ಆ ಹೂವನ ಎಂಜಾಯ್ ಮಾಡಕ್ ಶುರು ಮಾಡ್ತಾರೆ. ಕೆಲವುದಕ್ಕೆ ನೀರೇ ಹಾಕಿಲ್ವಲ್ಲ ಅಂತ ನೀರ್ ಹಾಕಕ್ ಶುರು ಮಾಡ್ತಾರೆ. ಮತ್ತೆ ಇದೆಲ್ಲ ಮಾಡ್ತಾ 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 ಸ್ವಲ್ಪ ಹೊತ್ತಾದ್ಮೇಲೆ ಅವನ್ಗೇನಾಗುತ್ತೆ, ಓ ನಾನ್ ಬಿಸಿನೀರ್ ಇಡಕ್ಕೆ ಅಡಿಗೆ ಮನೆಗೆ ಹೋಗಿದ್ದೆ, ಇವಾಗ ಎಲ್ಲಿದ್ದೀನಿ? ಈ ತರ ನಮ್ಮ ಜೀವನದಲ್ಲಿ ಅನೇಕ ಬಾರಿ ಎಷ್ಟೋ ಜನಕ್ಕೆ ನಡೆದಿರ್ಬೋದು. ನಾವು ಧ್ಯಾನಕ್ಕೆ ಕೂತಾಗ್ಲೂ ಇದೇ ಆಗುತ್ತೆ ಅನ್ನೋದು ನನ್ನ ಅನುಭವ. ಧ್ಯಾನಕ್ಕೆ ಕೂತಿರ್ತೀವಿ, ನನ್ನೊಳಗೆ ನಾನು ನೋಡ್ಕೋಬೇಕು ಅಂತ ಧ್ಯಾನ ಮಾಡಕ್ ಕೂತ್ಕೊಳ್ತೀನಿ. ಅಲ್ಲಿ ಕರೆಂಟ್ ಹೊರಟೋಗುತ್ತೆ. ಅವಾಗ ಫ್ಯಾನ್ ಓಡಲ್ಲ. ಅಪ್ಪ ಎಷ್ಟು ಸೆಕೆ ಆಗ್ತಾ ಇದೆ, ಎಷ್ಟು ಬಿಸಿಲಿದೆ, ಅಯ್ಯೋ ಬಿಸಿಲು ಯಾಕೆ ಇಷ್ಟೊಂದಾಗಿದೆ? ಗ್ಲೋಬಲ್ ವಾರ್ಮಿಂಗ್ ಆಗಿದ ಕಾರಣ. ಆಮೇಲೆ ಮರಗಳೆಲ್ಲ ಕಡಿತಾ ಇದ್ದಾರೆ. ಅದ್ರಿಂದ ಈ ಮರ ಯಾಕೆ ಕಡಿತಾರೆ? ಅಷ್ಟು ಬುದ್ಧಿ ಬೇಡ್ವಾ? ಧ್ಯಾನಕ್ಕೆ ಕೂತಿದ್ದೀನಿ, ಇದನ್ ಬಿಟ್ಟು ಏನೇನೋ ಯೋಚನೆಗಳು ಎಲ್ಲಿಂದ? ಒಂದು ಕರೆಂಟ್ ಹೋಗಿದ್ರಿಂದ ಹಾಗೆ ಚೈನ್ ರಿಯಾಕ್ಷನ್ ತರ ಒಂದಾದ್ಮೇಲೆ ಯೋಚನೆಗಳು ಹೋಗ್ತಾನೇ ಇರುತ್ತೆ. ಆದ್ರೆ ನನ್ನ ಧ್ಯೇಯ ಏನು? ನಾನು ಕೂತು ಆತ್ಮದ ಧ್ಯಾನವನ್ನು ಮಾಡಬೇಕು. ಹಾಗೆ ಏನ್ ಮಾಡ್ತೀವಿ ನಾವು? ಭಗವಾನ್ರು ಆಗಿಂದಾಗೆ ಹೇಳ್ತಾರೆ, ಒಂದು ಪ್ರಶ್ನೆ, ಒಂದು ಯೋಚನೆ ಹೊರಟಾಗ್ಲೇ ಅದನ್ನು ನಾವು ಪ್ರಶ್ನಿಸಬೇಕು. ಈ ಯೋಚನೆ ಯಾರಿಗೆ ಅಂತ. ಹಾಗಿರ್ಲಿ. ಆದ್ರೆ ನಮ್ಮ ಜೀವನ ಭಗವಾನ್ರು ಉಪದೇಶ ಕೊಟ್ಟಿರೋದನ್ನ ಮರೆತು ಎಲ್ಲ ಮಾಡ್ತಾ ಇರ್ತೀವಿ. ಹೇಗೆ ಅಂತಂದ್ರೆ, ಈ ರಾಮಕೃಷ್ಣ ಪರಮಹಂಸರು ಒಂದು ಕಥೆಯಲ್ಲಿ ಹೇಳ್ತಾರೆ. ಒಬ್ಬ ರೈತ ಇದ್ದಂತೆ. ಆ ರೈತ ಬಂದು ತನ್ನ ಹೊಲದಲ್ಲಿ ಒಂದು ಕಡೆ ಬಾವಿನ ತೋಡೋಣ ಅಂತ ಹೇಳಿ ಬಾವಿ ತೋಡ್ಲಿಕ್ಕೆ ಹೊರಡ್ತಾನೆ. ಬೆಳಗ್ಗೆ ಕೈ ಮುಗ್ದು ದೇವರಿಗೆ ಅವನ ಆಯುಧವನ್ನು ತಗೊಂಡು ಅವನು ಅಗ್ಯಕ್ಕೆ ಶುರು ಮಾಡ್ತಾನೆ. ಒಂದ್ ಕಡೆ ಅಗ್ಯಕ್ಕೆ ಶುರು ಮಾಡಿದಾಗ ಒಂದಷ್ಟು ಜನ ನಡ್ಕೊಂಡು ಹೋಗ್ತಾ ಇರೋರು, ಏನಪ್ಪಾ ಮಾಡ್ತಾ ಇದ್ಯಾ ಅಂತ ಕೇಳಿದ್ರಂತೆ.
ಅದಕ್ಕೆ ಈ ಆ, ರೈತ ಬಂದು ಬಾವಿ ಅಗಿತಾ ಇದ್ದೀನಿ, ನೀರ್ ಬೇಕಿತ್ತು, ಅದಕ್ಕೆ ಬಾವಿ ಅಗಿತಾ ಇದ್ದೀನಿ. ನಿನಗೇನ್ ಬುದ್ಧಿ ಗಿದ್ದಿ ಕೆಟ್ಟಿದ್ಯಾ? ಈ ಜಾಗದಲ್ಲಿ ಹೋಗಿ ಹೋಗಿ ನೀನು ಬಾವಿ ಅಗಿತಾ ಇದೆಯಲ್ಲ, ಇಲ್ಲಿ ಅಗಿಬಾರ್ದು ನೋಡು, ಅಲ್ಲಿ ಆ ಜಾಗದಲ್ಲಿ ನೀನು ಬಾವಿನ ಅಗಿಬೇಕು, ಅಲ್ಲಿ ಹೋಗಿ ಕೆತ್ತಕ್ ಶುರು ಮಾಡಿ ಹೋಗು ಅಂತ. ಅಯ್ಯೋ ಹೌದಾ, ನಾನ್ ಯಾಕೆ ಗೊತ್ತೇ ಆಗ್ಲಿಲ್ವಲ್ಲ ನನಗೆ ಅಂತ ಹೇಳಿ ಈ ರೈತ ಇಲ್ಲಿಂದ ಆ ಮೂಲೆಗೆ ಹೋಗಿ ಅಗ್ಯಕ್ ಶುರು ಮಾಡ್ತಾನೆ. ಅಪ್ಪ ಕಷ್ಟಪಟ್ಟು ಅವನು ಎಲ್ಲಾ ಶಕ್ತಿ ಮೀರಿ ಅಗಿತಾ ಇರ್ತಾನೆ. ಅಲ್ಲಿ ಕೆಲವರು ಆ ದನ ಕಾಯ್ಕೊಂಡು ಒಂದಷ್ಟು ಜನ ಬರ್ತಾ ಇರ್ತಾರೆ, ಒಂದಿಬ್ರು ಮೂರ್ ಜನ. ಅಪ್ಪ ಏನ್ ಮಾಡ್ತಾ ಇದ್ಯಾ ಅಂತ ಕೇಳ್ತಾರೆ. ನಾನಾ ಸಾಹೇಬ್ರೆ, ನಾನಿದು ಬಾವಿ ತೋಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ನಿನ್ಗೇನಪ್ಪಾ, ಏನಾದ್ರೂ ನಿಂಗ್ ಗೊತ್ತಾಗಲ್ಲ ಅಂದ್ರೆ ಯಾರನ್ನಾದ್ರೂ ಕೇಳೋದಾದ್ರೂ ಬೇಡ್ವಾ? ಇಲ್ಲಿ ಬಾವಿ ಆಗಿದ್ರೆ ಇಲ್ಲಿ ನೀರ್ ಸಿಗುತ್ತಾ ನಿನಗೆ? ಆ ಮೂಲೆಗ್ ಹೋಗಿ ಅಂತ ಹೇಳ್ತಾರೆ. ಅಯ್ಯೋ, ಅವ್ರು ಹಂಗ ಹೇಳಿದ್ರಲ್ಲ, ಸರಿ ಇವ್ರಿಗೇನೋ ಗೊತ್ತಿದೆ ಅನ್ಸುತ್ತೆ ಅಂತ ಹೇಳಿ ಈ ಕಡೆಯಿಂದ ಇನ್ನೊಂದ್ ಮೂಲೆಗೆ ಹೋಗಿ ಅಗಿಯಕ್ ಶುರು ಮಾಡ್ತಾರೆ. ಒಂದೊಂದ್ 10 ಅಡಿ ಅಗ್ದಿರ್ತಾನೆ ಇಲ್ಲೂನು, 3 ಕಡೆ 10 ಅಡಿ ಅಗ್ದ ಆಯ್ತು. ಸರಿ, 3ನೇ 4ನೇ ಕಡೆ ಅಗಿತಾ ಇರ್ತಾನೆ. ಅದಾದ್ಮೇಲಿಂದ ಒಬ್ರು ಜ್ಯೋತಿಷ್ಯರು ಬರ್ತಾರೆ. ಜ್ಯೋತಿಷಿ ಬಂದು ಆ ಏನಪ್ಪಾ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಏನಿಲ್ಲ ಸ್ವಾಮಿಗಳೇ, ನಾನು ಬಂದು ಇಲ್ಲೊಂದು ಬಾವಿನ ಅಗಿಬೇಕು ಅಂತ ಅನ್ಕೊಂಡಿದೀನಿ, ಬಾವಿ ಅಗಿತಾ ಇದ್ದೀನಿ. ಅವ್ರ ತಕ್ಷಣ ಎಲ್ಲಾ ಇದು ಅಸ್ಟ್ರಾನಮಿ ಏನೇನಿದೆಯೋ ಎಲ್ಲದನ್ನು ಲೆಕ್ಕ ಹಾಕಿ, ಈ ನಕ್ಷತ್ರದಲ್ಲಿ ಹಿಂಗ್ ಮಾಡಿದ್ರೆ ಈ ಜಾಗದಲ್ಲಿ ವಾಸ್ತು ಎಲ್ಲ ನೋಡಿ, ಖಂಡಿತ ಆಗಲ್ಲ, ಒಂದು ತೊಟ್ಟು ನೀರು ಸಿಗಲ್ಲ ನಿನಗೆ ಅಂದ್ಬಿಟ್ರು. ಅಯ್ಯಯ್ಯೋ, ನಾನೇನ್ ಮಾಡ್ಬಿಟ್ಟೆ ಇವಾಗ, ಇನ್ನೊಂದ್ ತಪ್ಪು ಮಾಡ್ದ್ನಾ ಅಂತ ಯೋಚನೆ ಮಾಡ್ಕೊಂಡು ಆ ರೈತ, ಏನ್ ಸ್ವಾಮಿಗಳೇ ನೀವೇ ಹೇಳ್ಬಿಡಿ ಯಾವ ಜಾಗದಲ್ಲಿ ಯಾವ ಜಾಗದಲ್ಲಿ ಅಗ್ಗಿಬೇಕು, ಎಲ್ಲಿ ನೀರ್ ಬರುತ್ತೆ ನೀವ್ ಹೇಳಿ ಅಂತ ಹೇಳಿ ಅವರು ಈ ಕಡೆ ಆ ಕಡೆಗೆಲ್ಲ ನೋಡಿ ಚೆನ್ನಾಗಿ ಪರಿಶೀಲನೆ ಮಾಡಿ ವಾಸ್ತು ಪ್ರಕಾರ ಒಂದು ಜಾಗನ್ನ ಹೇಳ್ತಾರೆ. ಇಲ್ಲಿ ಅಗಿ ನೀನು ಚೆನ್ನಾಗಿ ನೀರ್ ಸಿಗುತ್ತೆ ನಿಂಗೆ, ಇದೇ ಬೆಸ್ಟ್ ಪ್ಲೇಸ್ ಬಾವಿ ಆಗ್ಯಕ್ಕೆ ಅಂತ ಹೇಳಿ ಬಂದು ಅಲ್ಲಿ ಜಾಗ ತೋರ್ಸಿದ ತಕ್ಷಣ ಇವನು ಸ್ವಲ್ಪನೂ ಯೋಚನೆ ಮಾಡದೆ ಚೆನ್ನಾಗಿ ಬಾವಿ ಆಗ್ಯಕ್ ಶುರು ಮಾಡ್ಬಿಡ್ತಾರೆ. ಹೀಗೆ ಮಾಡ್ತಾ 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 4 ಜನ ಅಲ್ಲ, 20 ಜನ ಬಂದು ಅವನ್ಗೆಲ್ಲ ಕಡೆ ಅಗ್ದು 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 ಅವನ್ ಹೊಲ ನೋಡಿದ್ರೆ ಎಲ್ಲ ಕಡೆ ಬರೀ ಅಗ್ದು 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 10 ಅಡಿ ಬರೀ ತೂತಾಗಿ ಕೂತಿದೆ ಅಷ್ಟೇ ಅವನ್ದು ಹೊಲ. ಕೊನೆಗೆ ಒಬ್ರು ಬುದ್ಧಿವಂತ ವ್ಯಕ್ತಿ ಅಂತ ಹೇಳ್ಬೋದು, ಗುರುಗಳೇ ಅವನಿಗೆ ಬಂದು ಒಂದು ಸೊಲ್ಯೂಷನ್ ನ ಕೊಡ್ತಾರೆ. ಏನಪ್ಪಾ, ಅವನಿಗೆ ಸುಸ್ತಾಗ್ಬಿಟ್ಟಿರತ್ತೆ, ಎಷ್ಟು ಕಡೆ ಅಂತ ಅಗ್ಯೋದು, ಎಲ್ಲಾನು ಹೊಲಾನು ಹಾಳಾಯ್ತು, ನೀರು ಸಿಕ್ಕಿಲ್ಲ, ಏನ್ ಮಾಡೋದು ಇವಾಗ? ಹೀಗ್ ಮಾಡ್ತಾ ಇರ್ಬೇಕಾದ್ರೆ ಆ ಗುರುಗಳು ಬಂದು, ಏನಪ್ಪಾ ನಿನ್ ಕತೆ, ಏನ್ ಎಲ್ಲಾ ಕಡೆ ಇಷ್ಟಿಷ್ಟಿಷ್ಟಿಷ್ಟ ಅಗ್ದಿಟ್ಟಿದ್ಯಾ, ಇಷ್ಟೊಂದ್ ಕಡೆ ಅಗ್ಯೋ ಬದ್ಲು ಒಂದೇ ಒಂದ್ ಕಡೆ ನೀನ್ ಅಗ್ದಿದ್ರೆ ಆ 10 ಅಡಿ ಬಂದು 100 ಅಡಿ ಆಗಿರೋದು, ನಿನಗ್ ಖಂಡಿತ ನೀರ್ ಸಿಕ್ಕಿರೋದಲ್ವಾ ಅಂತ ಹೇಳಿದ ತಕ್ಷಣ ಅವನಿಗೆ ಹೌದಲ್ವಾ, ನಾನ್ ಎಂಥ ಕತೆ ಮಾಡ್ಬಿಟ್ಟಿದೀನಿ ನನ್ ಜೀವನನ, ಈ ತರ ಮಾಡ್ಕೊಂಡ್ಬಿಟ್ನಲ್ಲ ಅಂತ ಹೇಳಿ ಅವನು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅವ್ನ್ ಮಾಡ್ಕೊಂಡು ಹೋಗ್ತಾನೆ. ಹೀಗೆ ನಮ್ಮ ಜೀವನ ಅದೆಷ್ಟೋ ಕಡೆ ನಮ್ಮ ಗಮನವನ್ನು ಬಿಟ್ಟು ಕೊಟ್ಟು 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 ನಮ್ಮ ಅರಿವಿನ ಬಗ್ಗೆ, ನಮ್ಮ ಆತ್ಮದ ಕಡೆ ಗಮನವನ್ನು ನಾವು ಹರಿಸೋದನ್ನ ಬಿಟ್ಟೇ ಬಿಡ್ತೀವಿ. ಏನು ಮಾಡಿದ್ರು ನಮ್ಮ ಗಮನ ಆತ್ಮದಲ್ಲೇ ಇರ್ಬೇಕು ಅಂತ ಭಗವಾನ್ರು ಹೇಳ್ತಾ ಇರ್ತಾರೆ. ಒಂದೇ ಜಾಗದಲ್ಲಿ ಅಗ್ದಿದ್ರೆ ಅದೇನಾಗತ್ತೆ, ನಾವು ಒಂದು ವಿಷಯನ ಹಿಡಿದು ಅದರ ಒಳಗೆ ಒಳಗೆ ಹೋಗುತ್ತಾ ಹೋಗುತ್ತಾ ಅದರಲ್ಲಿ ನಾವು ಆತ್ಮವನ್ನು ಪಡೆಯಬಹುದು ಅಂತ ಈ ಕಥೆಯಲ್ಲಿ ಹೇಳ್ತಾರೆ. ನಾನು ಅನೇಕ ಬಾರಿ ಸ್ಕೂಲ್ಗಳಿಗೆ ಹೋಗಿ ಮಕ್ಕಳಿಗೆ ಹೇಳ್ಕೊಟ್ಟಾಗ ಈ ಕಾನ್ಸಂಟ್ರೇಷನ್ ಅನ್ನೋದು ಒಂದನ್ನ
ಬಹಳ ಕೇಳಿದೀನಿ. ಪೇರೆಂಟ್ಸ್ ಕೂಡ ಬಂದು ಅವ್ನು ಕಾನ್ಸಂಟ್ರೇಟೇ ಮಾಡಲ್ಲ ಮೇಡಮ್. ಏನ್ ಮಾಡಿದ್ರು ಎಷ್ಟ್ ಹೇಳಿದ್ರು ಅವನು ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಷನ್ನೇ ಕೊಡಲ್ಲ ಅಂತ ಹೇಳ್ತಾರೆ. ಈ ಕಾನ್ಸಂಟ್ರೇಷನ್ಗೂ ಅಟೆನ್ಷನ್ಗೂ ಏನ್ ವ್ಯತ್ಯಾಸ? ಅಟೆನ್ಷನ್ ಅನ್ನೋದು ನಾವು ಆಸೆ ಪಟ್ಟು ಕೊಡೋದು. ಇವಾಗ ಮಕ್ಳಿಗೆ ಒಂದ್ ಮೊಬೈಲ್ ಕೊಟ್ಟು ಇದಕ್ ಮೇಲ್ ಗಮನ ಕೊಡು, ಇದ್ರ ಮೇಲ್ ಗಮನ ಕೊಟ್ಟು ಈ ಟಾಮ್ ಅಂಡ್ ಜೆರ್ರಿ ನೋಡು, ಇದ್ರ ಮೇಲ್ ಗಮನ ಕೊಟ್ಟು ಈ ಕಾರ್ಟೂನ್ ನ ನೋಡು ಅಂತ ಯಾರಾದ್ರೂ ಪೇರೆಂಟ್ಸ್ ಹೇಳಿರೋದ್ ನೀವ್ ನೋಡಿದೀರಾ? ಇಲ್ಲ. ಆ ಮಕ್ಕಳು ಅದನ್ನ ಆಸೆಯಿಂದ ನೋಡ್ತಾರೆ, ಪ್ರೀತಿಯಿಂದ ನೋಡ್ತಾರೆ. ಅದಕ್ಕೆ ಫುಲ್ ಅಟೆನ್ಷನ್ ಇರುತ್ತೆ. ನೀವ್ ಮಕ್ಳು ಆ ಕಾರ್ಟೂನ್ ನೋಡ್ಬೇಕಾದ್ರೆ ಎಷ್ಟೇ ಕರೀರಿ ಅವ್ರಿಗೆ ಅವ್ರ ಕಿವಿ ಮೇಲೆ ಗಮನಾನೇ ಇರಲ್ಲ. ಯಾಕೆಂದ್ರೆ ಅವರ ಫುಲ್ ಅಟೆನ್ಷನ್ ಅದ್ರ ಮೇಲಿದೆ. ಆದ್ರೆ ಓದ್ಬೇಕಾದ್ರೆ ಅವ್ರಿಗೆ ಅದ್ರ ಮೇಲೆ ಆ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇಲ್ದೇ ಇರ್ಬೋದು, ಅದ್ರ ಮೇಲೆ ಆಸಕ್ತಿ ಇಲ್ದೇ ಇರಬಹುದು. ಅದಕ್ಕೆ ನಾವು ಅದಕ್ಕೆ ಫೋರ್ಸ್ ಮಾಡಿ ಅಟೆನ್ಷನ್ ಕೊಡಿಸಿದಾಗ ಅದು ಕಾನ್ಸಂಟ್ರೇಷನ್ ಅಂತ ಆಗತ್ತೆ. ಫೋರ್ಸ್ ಮಾಡಿ ಅಟೆನ್ಷನ್ ಕೊಟ್ಟಾಗ ಅವರು ಅದಕ್ಕೆ ಜಾಸ್ತಿ ಎಫರ್ಟ್ ಅನ್ನ ಹಾಕ್ಬೇಕು. ಅದಕ್ಕೆ ಜಾಸ್ತಿ ಅವರ ಒಂದು ಶ್ರಮ ಪಟ್ಟು ಅದನ್ನ ಮಾಡ್ಬೇಕು. ಇನ್ನೊಂದು ನಾನ್ ಸ್ಕೂಲಲ್ಲಿ ಏನ್ ಹೇಳ್ತಾ ಇರ್ತೀನಿ ಅಂತಂದ್ರೆ, ಈಗ ಒಂದು ಮಗು ಲೇಟ್ ಆಗಿ ಬರ್ತಾನೆ ಸ್ಕೂಲ್ಗೆ ಅಂತಂದ್ರೆ ಪಾಠ ಶುರು ಆಗ್ಬಿಟ್ಟಿರುತ್ತೆ. ಇಂಗ್ಲಿಷ್ ಕ್ಲಾಸ್ ಶುರು ಆಗಿರುತ್ತೆ. ಈ ಮಗು ಸ್ವಲ್ಪ ಲೇಟ್ ಆಗಿ ಬಂದಿದೆ, ನೋಟ್ಸ್ ಬರೀತಾ ಇರ್ತಾನೆ. ಅಷ್ಟೊತ್ತಿಗೆ ಬೆಲ್ ಹೊಡೆದ್ ಬಿಡುತ್ತೆ, ನೆಕ್ಸ್ಟ್ ಕ್ಲಾಸು ಶುರು ಆಗ್ಬಿಡುತ್ತೆ. ಹಿಂದಿ ಕ್ಲಾಸ್ ಅಲ್ಲಿ ಇವ್ರೇನ್ ಮಾಡ್ತಾ ಇರ್ತಾರೆ, ಇಂಗ್ಲಿಷ್ ನೋಟ್ಸ್ ನ ಬರೀತಾ ಇರ್ತಾರೆ. ಆ ಪೀರಿಯಡ್ ಆಗಿ ನೆಕ್ಸ್ಟ್ ಮ್ಯಾಥ್ಸ್ ಕ್ಲಾಸ್ ಬರ್ತಾ ಇರ್ಬೇಕಾದ್ರೆ ಹಿಂದಿ ನೋಟ್ಸ್ ಬರೀತಾ ಇರ್ತಾರೆ. ಸೈನ್ಸ್ ಕ್ಲಾಸ್ ಅಲ್ಲಿ ಮ್ಯಾಥ್ಸ್ ನೋಟ್ಸ್ ಬರೀತಾ ಇರ್ತಾರೆ. ಊಟದ ಸಮಯದಲ್ಲಿ ಸೈನ್ಸ್ ಬರೀತಾ ಇರ್ತಾರೆ. ಹೀಗೆ ನಾವು ಮುಂದೆ 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 ನೋಡ್ಕೊಂಡು ಹೋಗ್ತಾ ಇರ್ತೀವಿ ಹೊರತು ಆ ಸಮಯದಲ್ಲಿ ಏನ್ ಮಾಡ್ಬೇಕೋ ಅದಕ್ಕೆ ನಾವು ಗಮನ ಕೊಡದೆ ಮುಂದೆ ಆಗಿರೋದು ಅಥವಾ ಹಿಂದೆ ಆಗಿರೋದ್ರ ಮೇಲೆ ನಾವು ಮತ್ತೆ ಮತ್ತೆ ಗಮನ ಕೊಡ್ತಾ ಇರ್ತೀವಿ. ಆದ್ರೆ ಆ ಕ್ಷಣಕ್ಕೆ ನಾವು ಪೂರ್ಣ ಗಮನವನ್ನು ಕೊಟ್ಟಾಗ ನಮಗೇನಾಗುತ್ತೆ, ನಾವು ವರ್ತಮಾನ ಕಾಲದಲ್ಲಿ ಇರ್ತೀವಿ. ಲಿವಿಂಗ್ ಇನ್ ದ ಪ್ರೆಸೆಂಟ್ ಅಂತ ಏನ್ ಹೇಳ್ತಾರೋ ಆ ಸಾಧನೆಯನ್ನು ಮಾಡ್ತಾ ಇರ್ತೀವಿ. ವರ್ತಮಾನ ಕಾಲದಲ್ಲಿ ಇದ್ದಾಗ ನಮಗೇನಾಗತ್ತೆ, ಈಗ ನಾನು ಮಾತಾಡ್ತಾ ಇದ್ದೀನಿ, ಮಾತಾಡೋದ್ರ ಮೇಲೆ ನನ್ನ ಗಮನ ಪೂರ ಇದೆ. ಆದ್ರೆ ನಾನೀಗ ಮಾತಾಡ್ತಾ ಇರ್ಬೇಕಾದ್ರೆ ಮುಂದೆ ನಾನು ನೆಕ್ಸ್ಟ್ ಏನ್ ಮಾಡ್ಬೇಕು, ನನ್ ಮನೆಗ್ ಹೋಗ್ಬೇಕು, ಮಳೆ ಬರ್ತಾ ಇದೆಯಾ, ಮಳೆ ಬರೋ ತರ ಇದೆಯಲ್ಲ, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ರೆ ನಾನು ವರ್ತಮಾನ ಕಾಲದಲ್ಲಿ ಇರಲ್ಲ. ವರ್ತಮಾನ ಕಾಲವನ್ನು ಬಿಟ್ಟು ನಾನು ಬೇರೆ ಕಡೆ ಎಲ್ಲ ಹೋಗ್ತಾ ಇರ್ಬೇಕಾದ್ರೆ ಮನಸ್ಸು ಕೂಡ ಗೊಂದಲದಲ್ಲಿ ಇರುತ್ತದೆ. ಆದರೆ ಗಮನವನ್ನು ನಮ್ಮೊಳಗಡೆ ನಾವು ಯಾವಾಗ ಸಲ್ಲಿಸ್ತೀವೋ ಆಗೇನಾಗತ್ತೆ, ನಾವು ಸಂತೋಷದಿಂದ ಇರ್ತೀವಿ. ಯಾಕೆಂದ್ರೆ ಬೇರೆ ಯಾವ ಗೊಂದಲವೂ ನಮ್ಮ ಜೀವನದಲ್ಲಿ ಇರುವುದಿಲ್ಲ. ಹೀಗೆ ಮತ್ತೆ 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 ಭಗವಾನ್ರು ಹೇಳೋದು, ಒಂದೇ ಗಮನವನ್ನು ಮತ್ತೆ ನಮ್ಮ ಒಳಗಡೆ ತಿರುಗಿಸಬೇಕು. ನಮ್ಮ ಜೀವನದಲ್ಲಿ ಅನೇಕ ರೀತಿಯಲ್ಲಿ ನಾವು ಗಮನವನ್ನು ತಿರುಗಿಸಲು ನಮಗೆ ಭಗವಾನ್ರು ಸಹಾಯ ಮಾಡ್ಕೊಡ್ತಾರೆ. ಈಗ ನನ್ನ ದೇಹದಲ್ಲಿ ಒಂದು ನೋವಿದೆ ಅಂತಂದ್ರೆ ಕೆಲವು ಡಾಕ್ಟರ್ ಏನ್ ಮಾಡ್ತಾರೆ, ಪೇನ್ ಕಿಲ್ಲರ್ಸ್ ಕೊಟ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಆ ಜಾಗದಲ್ಲಿ ನಮಗೆ ಗಮನ ಇರೋದಿಲ್ಲ. ಯಾಕೆಂದ್ರೆ ಅದನ್ನ ನಂಬ್ ಮಾಡ್ಬಿಡ್ತಾರೆ. ಅದರಿಂದ ನಿದ್ದೆ ಬರ್ಸೋಷ್ಟು ಒಂದು ಮಾತ್ರೆ ಕೊಟ್ಬಿಟ್ರೆ ಆ ಜಾಗದಿಂದ ನಮ್ಗೆ ಗಮನ ಹೋಗಿ ನಿದ್ದೆ ಬಂದ್ಬಿಡುತ್ತೆ. ಹೀಗೆ ಶಿಫ್ಟ್ ಆಫ್ ಅಟೆನ್ಷನ್ ಅನ್ನ, ಗಮನವನ್ನು ಬೇರೆ ಕಡೆ ಸಲ್ಲಿಸಿದಾಗ ನಮ್ಗೆ ಏನಾಗುತ್ತೆ, ಆ ಜಾಗದ ಮೇಲೆ ಗಮನ ಇರುವುದಿಲ್ಲ. ಹೀಗೆ ನಮ್ಮ ಜೀವನದಲ್ಲಿ ನಾವು ನೋವನ್ನು ಅನುಭವಿಸಿದಾಗ ಅಲ್ಲಿಂದ ಗಮನವನ್ನು ಬೇರೆ ಕಡೆ ನಾವು ಸಲ್ಲಿಸಿದಾಗ ಏನಾಗುತ್ತೆ, ಅದರ
ನೋವನ್ನು ಅನುಭವಿಸುವುದಿಲ್ಲ. ಎಲ್ಲಿಗೆ ಗಮನ ಸಲ್ಲಿಸಬಹುದು? ನನ್ನ ಜೀವನದಲ್ಲಿ ಆಗಿದ್ದ ಒಂದು ಘಟನೆ, ನೋವಿನಿಂದ ತುಂಬಾ ಅನುಭವಿಸುವ ಒಂದು ಕ್ಷಣ, ಹೊಟ್ಟೆ ನೋವಿನಿಂದ ಅನುಭವಿಸುವ ಕ್ಷಣವಿತ್ತು. ಆಗ ನಾನೇನ್ ಮಾಡ್ಲಿ? ಬೇರೆ ಕಡೆ ನಾನ್ ಡಾಕ್ಟರ್ ಹತ್ರ ಹೋಗೋ ಒಂದು ಸನ್ನಿವೇಶ ಇರ್ಲಿಲ್ಲ ನನಗೆ. ನನಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಆಗ ಭಗವಾನರು ನನ್ನೊಳಗ್ ಬಂದು ಆತ್ಮವಿಚಾರವನ್ನು ಮಾಡು ಅಂತ ಹೇಳಿದ್ರು. ಹೇಗೆ? ಈ ನೋವು ಯಾರಿಗೆ? ಈ ನೋವು ಯಾರಿಗೆ ಅಂತ ಕೇಳಿದಾಗ ನನಗೆ ಈ ನಾನು ಯಾರು ಅಂತ ಪ್ರಶ್ನೆ ಕೇಳಿದ ಕೂಡಲೇ ಏನಾಗುತ್ತೆ? ನೋವಿನಿಂದ ಗಮನ ಹೋಗಿ ನನ್ನ ಮೇಲೆ ಗಮನ ಬರುತ್ತದೆ. ಈ ನಾನು ಅನ್ನೋದು ಒಳಗೆ ಬೆಳಗುತ್ತಿರುವ ಒಂದು ಶಕ್ತಿ. ಈ ಶಕ್ತಿಯ ಮೇಲೆ ನಮ್ಮ ಗಮನ ಯಾವಾಗ ಹರಿಯುತ್ತದೋ ಆಗ ನಮ್ಮ ಗಮನ ಹೊರಗಿನ ವಿಷಯವನ್ನು ಬಿಟ್ಟು ಒಳಗಡೆ ಹರಿಯುತ್ತದೆ. ತ್ಯಾಗೇಶಾನಂದ ಅನ್ನೋ ಒಬ್ರು ಸ್ವಾಮಿ ಬಂದು ನಮಗೆ ಒಂದು ವಿಷಯವನ್ನು ಹೇಳಿದ್ರು. ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ನಾವು ಕೂತಿದೀವಿ ಅಂತಂದ್ರೆ, ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಬೆಂಚ್ ಮೇಲೆ ಕೂತಿದೀವಿ. ಅನೇಕ ಟ್ರೈನ್ಗಳು ಬಂದು ಹೋಗಿ ಮಾಡ್ತಾ ಇದೆ. ನಾವ್ ಎಲ್ಲಾ ಟ್ರೈನ್ಗಳಲ್ಲೂ ಹತ್ತಿ ಇಳಿತೀವಾ? ಇಲ್ಲ. ಒಂದು ಟ್ರೈನ್ ಅಲ್ಲಿ ಹತ್ತು ಬಿಟ್ರೆ ಬೇರೆ ಸ್ಟೇಷನ್ಗೆ ಹೋಗ್ಬಿಡ್ತೀವಿ. ಅಲ್ಲಿಂದ ಬೇರೆ ಸ್ಟೇಷನ್ಗೆ ಹೀಗೆ ಒಂದೊಂದಲ್ಲ ಒಂದೊಂದ್ ಸ್ಟೇಷನ್ ಹೋಗ್ತಾ ಇರ್ತೀವಿ ಅಲ್ವಾ? ಆದ್ರೆ ನಾವು ಒಂದ್ ಕಡೆ ಕೂತ್ಕೊಂಡು ಬರೀ ಟ್ರೈನ್ ಹೋಗೋದನ್ನ ಮಾತ್ರ ನೋಡ್ತಾ ಇದೀವಿ. ನಮ್ಮ ಗಮನ ಟ್ರೈನ್ ಮೇಲೆ ಇದೆ. ಹಾಗೆ ಯಾವ್ದೋ ಒಂದು ಫ್ರೆಂಡ್ ಬಂದು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿದ್ರೆ, ನಾನು ಚೆನ್ನೈಗೆ ಹೋಗ್ತಿದ್ದೀನಿ ಅಂತಂದ್ರೆ, ಚೆನ್ನೈ ಟ್ರೈನ್ ಬಂದಾಗ ಮಾತ್ರ ನಾನು ಹತ್ತಿ ನನ್ನ ಗಮನ ಹಾಗೆ ಹೋಗುತ್ತೆ, ಅದು ಬೇರೆ ವಿಷಯ. ಆದ್ರೆ ನಾನು ಕೂತಿರೋ ಜಾಗದಲ್ಲಿ ಇದ್ದು ಗಮನವನ್ನು ಎಲ್ಲ ಕಡೆ ಹರಿಸ್ತಾ ಇದ್ದೀನಿ ಹೊರತು ಆ ಗಮನದ ಜೊತೆ ನಾನು ಹೋಗ್ತಾ ಇಲ್ಲ. ರನ್ನಿಂಗ್ ವಿತ್ ದ ರನ್ನಿಂಗ್ ಮೈಂಡ್ ಅಂತ ಹೇಳ್ತಾರೆ. ಒಂದು ಓಡ್ತಾ ಇರೋ ಮನಸ್ಸು ಜೊತೆಗೇ ನಾನು ಓಡ್ತಾ ಇದ್ರೆ ಅದು ಎಲ್ಲಿಗೆ ಹೋಗಿ ಮುಗಿಯುತ್ತೆ? ಈ ಮನಸ್ಸು ಅನ್ನೋದು ಎಲ್ಲ ಕಡೆ ಓಡ್ತಾ ಇರುತ್ತೆ. ಅದನ್ನು ಓಡೋದನ್ನ, ಅದ್ರ ಜೊತೆ ಓಡೋದನ್ನ ಬಿಟ್ಟು ನಾವು ಆ ಮನಸ್ಸು ಓಡೋದನ್ನ ನೋಡ್ತಾ ನೋಡ್ತಾ ಇದ್ರೆ ನಮ್ಮ ಗಮನ ಒಂದು ಕಡೆ ಇರುತ್ತೆ, ಆ ಮನಸ್ಸು ಹೋಗೋದು ಗೊತ್ತಾಗತ್ತೆ. ಅವಾಗ ಏನಾಗುತ್ತೆ? ನಾವು ನಮ್ಮ ಜೀವನವನ್ನು ನಿಂತು ನೋಡ್ತಾ ಇರ್ತೀವಿ. ಈ ನೋಡೋದನ್ನ ನಾವು ಅಭ್ಯಾಸ ಮಾಡ್ಕೋಬೇಕು. ಮೊದಲಿಗೆ ಎಲ್ಲ ಯೋಚನೆಗಳು ಬಂದು ಹೋಗ್ತಾ ಇದೆ, ನಾನು ಇದ್ದೀನಿ. ನನಗೆ ಒಂದು ಕೋಪದ ಯೋಚನೆ ಬಂದಿದೆ ಅಂದಾಗ ನಾನು ಕೋಪನೇ ಆಗ್ಬಿಡ್ತೀನಿ. ನನಗೆ ಒಂದು ದುಃಖದ ಯೋಚನೆ ಬಂದಿದೆ ಅಂದಾಗ ನಾನು ದುಃಖನೇ ಆಗ್ಬಿಡ್ತೀನಿ. ಅಷ್ಟೊಂದು ಅಟ್ಯಾಚ್ ಆಗ್ಬಿಡ್ತೀನಿ ಅದ್ರ ಜೊತೆ ನಾನು ನನ್ನ ಸ್ವಭಾವವನ್ನು ಕೂಡ ಬಿಟ್ಟು ಅದ್ರ ಜೊತೆ ಅಷ್ಟು ಮರ್ಜಾದಂಗೆ ಅಟ್ಯಾಚ್ ಆಗ್ಬಿಡ್ತಿದ್ದೀನಿ. ಹೀಗೆ ಇದ್ದಾಗ ನಮ್ಮ ಜೀವನವನ್ನು ನಾವು ನಡೆಸೋದು ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಹೋಗೋ ಯೋಚನೆಗಳ ಜೊತೆ ಎಲ್ಲ ನಾವು ಹೋಗ್ತಾ ಇದೀವಿ. ಅದನ್ನ ಬಿಟ್ಟು ನಾವು ಒಂದು ಕಡೆ ನಿಂತು ಈ ಯೋಚನೆಗಳನ್ನೆಲ್ಲ ನೋಡ್ತಾ ಇದ್ರೆ ನಾವು ಯೋಚನೆಗಳಿಂದ ಬೇರೆ ಆಗ್ಬಿಡ್ತೀವಿ. ಇದು ಮೊದಲನೇ ಒಂದು ಸ್ಟೆಪ್. ಇದಾದ ನಂತರ ಏನ್ ಮಾಡ್ಬೇಕು? ಅದಕ್ ಮುಂಚೆ ಈ ಯೋಚನೆಗಳ ಅಭ್ಯಾಸ ಮಾಡ್ತಾ ಇದ್ದಾಗ, ಯೋಚನೆಗಳನ್ನು ನೋಡೋ ಅಭ್ಯಾಸ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂತಂದ್ರೆ, ಆ ಫೋರ್ಸ್ ಆಫ್ ಸ್ಪೀಡ್ ಇರುತ್ತಲ್ಲ, ಯೋಚನೆಗಳ ಒಂದು ರಭಸ ಇರುತ್ತಲ್ಲ, ಅದು ನಿಧಾನಕ್ಕೆ ಕಡಿಮೆ ಆಗುತ್ತೆ. ಒಂದೊಂದೇ ಯೋಚನೆ ನಮಗೆ ಕಾಣಕ್ ಶುರು ಆಗುತ್ತೆ. ನಾನು ಏನ್ ಯೋಚನೆ ಮಾಡ್ತಾ ಇದ್ದೆ ಅಂತಾನೆ ನನಗ್ ಗೊತ್ತಿಲ್ಲ, ಅಷ್ಟೊಂದು ಯೋಚನೆಗಳಾಗೋಯ್ತು ಅಂತ ಎಷ್ಟೋ ಸತಿ ಹೇಳ್ತೀವಿ. ಧ್ಯಾನ ಕೂತಾಗ್ಲೇ
ನಮ್ಗೆ ಗೊತ್ತಾಗೋದು ಅಷ್ಟೊಂದ್ ಯೋಚನೆಗಳ ರಭಸ ಓಡ್ತಾ ಇದೆ, ಹಿಂಗೆ ಹಿಂಗೆ ಓಡ್ತಾನೇ ಇದೆ. ಅಚ್ಚೋ, ನನ್ ಇಷ್ಟೊಂದು ಯೋಚನೆಗಳು ಓಡ್ತಾ ಇದ್ಯಾ ಅಂತ ಅನ್ಕೊಂಡು ನೋಡಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ಓ ಇದು ಅರುಣಾಚಲದ ಯೋಚನೆ, ಓ ಇದು ನಾನವತ್ತು ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಆ ಯೋಚನೆ, ಓ ಇದು ನಾನು ಸ್ಟಡೀಸ್ ಮೆಡಿಟೇಷನ್ ಅಂಡ್ ಸ್ಟಡಿ ಸರ್ಕಲ್ ಅಲ್ಲಿ ಮಾತಾಡ್ಬೇಕಲ್ಲ ಇದರ ಯೋಚನೆ, ಓ ಇದು ನನಗೆ ಹಶ್ವಾಗ್ತಿದೆ ಅನ್ನೋ ಯೋಚನೆ. ಹೀಗೆ ಒಂದೊಂದೇ ಯೋಚನೆ ನಮಗೆ ಕಾಣಕ್ ಶುರು ಆಗುತ್ತೆ. ನಾವು ಮನಸ್ಸಿನಿಂದ ದೂರವಾಗಿ ನಮ್ಮನ್ನು ನಾವು ಅದರಿಂದ ಬೇರೆ ಪಡಿಸ್ಕೊಂಡು ನೋಡಕ್ ಶುರು ಮಾಡಿದಾಗ ಏನಾಗುತ್ತೆ, ನಾವು ಬೇರೆ ಮನಸ್ಸು ಬೇರೆ ಅನ್ನೋದಾಗಿ ಒಂದೊಂದೇ ಯೋಚನೆಗಳು ಕಾಣಕ್ಕೆ ಶುರು ಆಗುತ್ತೆ. ಹೀಗೆ ಮತ್ತೆ ಮತ್ತೆ ಅಭ್ಯಾಸ ಮಾಡ್ತಾ ಮಾಡ್ತಾ ನಾನ್ ಧ್ಯಾನ ಮಾಡಕ್ ಶುರು ಮಾಡಿದ್ಮೇಲೆ ನನ್ನ ಯೋಚನೆಗಳೇ ಬರ್ತಾ ಇಲ್ಲ ಮೇಡಮ್, ನನ್ಗೆ ಯೋಚನೆಗಳೇ ಬರ್ತಾ ಇಲ್ಲ ಅಂತ ಎಷ್ಟೋ ಜನ ಹೇಳೋದ್ ಕೇಳ್ಪಟ್ಟಿದೀನಿ. ಹಾಗೇನಾಗುತ್ತೆ, ಯೋಚನೆಗಳು ಇದೆಯಾ ಅಥವಾ ನಮ್ಮ ಗಮನ ಯೋಚನೆಗಳಿಂದ ಬೇರೆ ಕಡೆ ಶಿಫ್ಟ್ ಆಗಿದ್ಯಾ, ಇದನ್ನು ನಾವು ನೋಡ್ಬೇಕು. ಕೂತಿದ ತಕ್ಷಣ, ಧ್ಯಾನಕ್ ಕೂತಿದ ತಕ್ಷಣ ಯೋಚನೆನೇ ಇಳ್ದೆ ಥಾಟ್ಲೆಸ್ ಸ್ಟೇಟ್ಗೆ ಬಂದ್ಬಿಡ್ತೀನಿ ನಾನು ಅಂತ ಆ ಥಾಟ್ ಮೇಲೆ ನಮ್ಮ ಗಮನ ಇರುತ್ತೆ. ಆ ಈಗೋ, ಆ ಅಹಂ ಅನ್ನೋದು ನನ್ನ ಮನಸ್ಸಿನಲ್ಲಿ ಒಂದು ಯೋಚನೆಯು ಇಲ್ಲದೆ ಇದೆ. ಈ ಅಹಂ ಅನ್ನು ಹಿಡಿದು ನಾವು ನಮ್ಮ ಧ್ಯಾನವನ್ನು ಮಾಡ್ತಾ ಇರ್ತೀವಿ. ಇದಕ್ಕೆ ಒಂದು ಸುಂದರವಾದ ಕಥೆಯನ್ನು ಹೇಳಿದ್ದಾರೆ. ಗೋರಖ್ನಾಥ್ ಅನ್ನೋ ಒಬ್ಬ ವ್ಯಕ್ತಿ ಇದ್ರು, ಅವರು ಶ್ರೇಷ್ಠ ವ್ಯಕ್ತಿ. ಅವರು ಆ ಗುಳಿಗೆಗಳನ್ನೆಲ್ಲ ತಗೊಂಡು, ಯೋಗವನ್ನು ಮಾಡಿ ಗುಳಿಗೆಗಳನ್ನೆಲ್ಲ ತಗೊಂಡು ತನ್ನ ದೇಹವನ್ನು ಶಕ್ತಿಯುತವಾಗಿ ಮಾಡ್ತೀನಿ ಅಂತ ಹೇಳಿ ಭೂಮಿಯಲ್ಲಿ ಅಗದು ಭೂಮಿಯೊಳಗಡೆ ಅವರು 1 ತಿಂಗಳು ಧ್ಯಾನ ಮಾಡ್ತಾ ಇದ್ರು. ಆ ಭೂಮಿಯನ್ನು ಗೆದ್ದು ಬಂದ್ರು. ಅವರ ಜೊತೆ ಇದ್ದ ಆಶ್ರಮವಾಸಿಗಳೆಲ್ಲ ಅವರನ್ನು ಜಯಶಾಲಿ ಅಂತ ಹೇಳಿ ಅವರ ಅಹಮ್ಮನ್ನು ಮೇಲೆ ಮೇಲೆ ತಂದ್ರು. ಅದಾದ ನಂತರ ಇನ್ನೂ 1 ತಿಂಗಳು ನಾನು ನೀರಲ್ಲಿ ಕೂತು ಧ್ಯಾನ ಮಾಡ್ತೀನಿ ಅಂತ ನೀರಲ್ಲಿ ಧ್ಯಾನ ಮಾಡಕ್ ಶುರು ಮಾಡಿದ್ರು. ಆ ಜಲವನ್ನು ಕೂಡ ಅವರು ಗೆದ್ದು ಬಿಟ್ರು. ಅದಾದ ನಂತರ ವಾಯುವಲ್ಲಿ ನಿಂತು, ಒಂದು ಕಾಲಲ್ಲಿ ನಿಂತ್ಕೊಂಡು ನಾನು ವಾಯುವನ್ನು ಜಯಿಸ್ತೀನಿ ಅಂತ ಹೇಳಿ 1 ತಿಂಗಳು ಧ್ಯಾನವನ್ನು ಮಾಡಿ ಆ ವಾಯುವನ್ನು ಕೂಡ ಜಯಿಸ್ಬಿಟ್ರು. ವಾಯು ಕೂಡ ಅವರನ್ನು ಮುಟ್ಟಕ್ಕಾಗಲ್ಲ, ಅವರ ದೇಹ ಅಷ್ಟು ಸ್ಟ್ರಾಂಗ್ ಆಗಿತ್ತು. 4ನೇ ಎಲಿಮೆಂಟ್ ಆದ ಅಗ್ನಿ ಮಧ್ಯ ನಿಂತ್ಕೊಂಡು ಅವರು ಧ್ಯಾನ ಮಾಡ್ತಾ ಇದ್ರು. ಈ ತಪಸ್ಸಿನಿಂದ ಅವರು 4 ಎಲಿಮೆಂಟ್ಸ್ ನ ಅವರು ಜಯಿಸಿ ಅವರ ದೇಹವನ್ನು ಶಕ್ತಿಯುತವಾಗಿ ಮಾಡಕ್ಕೆ ಸಿದ್ಧರಾಗ್ತಾ ಇದ್ರು. ಅಗ್ನಿಯಲ್ಲೂ ನಿಂತು 1 ತಿಂಗಳಾದ್ಮೇಲೆ ಎಲ್ಲ ಎಲಿಮೆಂಟ್ಸ್ನು ಜಯಿಸಿ ನಾನು ಬಂದಿದ್ದೀನಿ ಅಂತ ಅವರ ಆಶ್ರಮವಾಸಿಗಳೆಲ್ಲ ಸಂತೋಷ ಪಡ್ತಾ ಇದ್ರು. ಈ ಆಶ್ರಮಕ್ಕೆ ಪ್ರಭುಲಿಂಗ ಅನ್ನೋರು ಬಂದ್ರು. ಅವರು ಜ್ಞಾನಿಗಳಾದ ಪ್ರಭುಲಿಂಗರು ಅವರು ಎಲ್ಲವನ್ನು ಎಷ್ಟು ಸುಂದರವಾಗಿದೆ ಅಂತ ಆತ್ಮದ ಒಂದು ಸ್ವರೂಪವಾಗಿ ಎಲ್ಲವನ್ನು ನೋಡ್ತಾ ಇದ್ರು. ನಾವು ನೋಡೋದು ಹೇಗೆ ನೋಡ್ತೀವಿ, ನಮ್ಮ ಆತ್ಮದ ಶಕ್ತಿಯಿಂದ ಎಲ್ಲವನ್ನು ನೋಡ್ತೀವಿ. ಸೌಂದರ್ಯವನ್ನು ಆತ್ಮದ ಶಕ್ತಿಯಿಂದ ನೋಡ್ತೀವಿ. ನಮಗೆ ಗಾಳಿಯ ಒಂದು ಶಬ್ದ ಹೇಗೆ ಕೇಳಿಸುತ್ತೆ, ಆತ್ಮದ ಶಕ್ತಿಯಿಂದ ಕೇಳಿಸುತ್ತೆ. ಸುಂದರವಾದ ಹೂವು ಹೇಗೆ ಕಾಣಿಸುತ್ತೆ, ಆತ್ಮದ ಶಕ್ತಿಯಿಂದ ಕಾಣುತ್ತೆ. ಈ ಹಂಸಗಳೆಲ್ಲ ಓಡಾಡ್ತಿದೆ ಅಲ್ಲ, ಅದ್ ಹೇಗ್ ಓಡಾಡ್ತಿದೆ, ಆತ್ಮದ ಶಕ್ತಿಯಿಂದ ಓಡಾಡ್ತಿದೆ. ಹೀಗೆ ಆ ಆತ್ಮದ ಶಕ್ತಿಯಿಂದ ಎಲ್ಲ ನಡೀತಾ ಇದೆ ಅಂತ ಒಂದು ಚಿಕ್ಕ ಹುಡುಗಿ ಹತ್ರ ಅವ್ರು ಹೇಳ್ಕೊಂಡು ಅವರ ಸ್ವಭಾವವನ್ನು ಅವರು ಯಾವಾಗ್ಲೂ ಅರಿತುಕೊಂಡು ಅವರು ಗೋರಖ್ನಾಥನ ಅವರನ್ನು ನೋಡಕ್ಕೆ ಬಂದ್ರು. ಈ ಗೋರಖ್ನಾಥ್ ಅವರು ಬಂದು ಅವರನ್ನು ಸ್ವಾಗತಿಸಿ, ನೋಡಿ ನಾನು ನನ್ನ ದೇಹವನ್ನು ಕಲ್ಲಿನ ವಜ್ರದ ಹಾಗೆ ಶಕ್ತಿಯುತವಾಗಿ ಮಾಡಿದ್ದೀನಿ, ನೀವು ಈ
ಖಡ್ಗವನ್ನು ತಗೊಂಡು ನನ್ನ ದೇಹವನ್ನು ಅದನ್ನು ಟೆಸ್ಟ್ ಮಾಡಿ ನಾನು ಎಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂತ, ನನ್ನ ದೇಹ ವಜ್ರದಂತೆ ಇದೆ ಅಂತ ಹೇಳಿ ಪ್ರಭುಲಿಂಗರಿಗೆ ಒಂದು ಖಡ್ಗವನ್ನು ಕೊಟ್ಟು ನನ್ನ ದೇಹಕ್ಕೆ ಹೊಡೆದು ನೋಡಿ ಅಂತ ಹೇಳ್ತಾರೆ. ಇಲ್ಲ ನಾನು ಈ ತರ ಮಾಡಕ್ಕಾಗಲ್ಲ ಅಂತ, ಇಲ್ಲ ನಾನೇ ಹೇಳ್ತಾ ಇದ್ದೀನಿ ಮಾಡಿ ಅಂತ ಹೇಳಿ ಅವರು ಖಡ್ಗವನ್ನು ತಗೊಂಡು ಎಲ್ಲ ಅವರ ಶಕ್ತಿಯಿಂದ ಚೆನ್ನಾಗಿ ಹಂಗೆ ಒಂದೇಟು ಕೊಡ್ತಾರೆ. ಆಗ ನೋಡಿದ್ರೆ ಆ ಖಡ್ಗ ಬಂದು ಅವರ ದೇಹವನ್ನು ಏನೂ ಮಾಡಲ್ಲ. 2-3 ಸತಿ ಮಾಡಿದ್ಮೇಲೆ ನೋಡಿದ್ರೆ ಆ ಖಡ್ಗನೇ ಮುರಿದು ಬೀಳೋ ತರ ಇದೆ. ಈ ತರ ಒಂದು ವಜ್ರದಂತೆ ದೇಹನ ಮಾಡಿಟ್ಕೊಂಡಿದ್ದಾರೆ. ಈ ಅಹಂಕಾರದಿಂದ ಅವರು ಮೆರಿತಾ ಇದ್ರು. ಜ್ಞಾನಿಗಳು ಕರುಣಾಮಯಿಗಳಲ್ವಾ? ಈ ಜ್ಞಾನಿಗಳೆಲ್ಲ ನಮ್ಮ ಅಹಂಕಾರವನ್ನು ಅದೆಷ್ಟೋ ರೀತಿಯಲ್ಲಿ ನಾಶವನ್ನು ಮಾಡ್ಬಿಡ್ತಾರೆ. ಈ ಜ್ಞಾನಿ ಏನ್ ಮಾಡಿದ್ರು, ಪ್ರಭುಲಿಂಗರು ನನ್ನ ದೇಹವನ್ನು ಈ ಖಡ್ಗದಿಂದ ನೀವು ಕತ್ತರಿಸಿ ನೋಡೋಣ ಅಂತ ಹೇಳಿದ್ರು. ಅಯ್ಯೋ, ಈ ಶಿವಾಪರಾಧವನ್ನು ನಾನ್ ಮಾಡಲ್ಲ, ಅದು ನನ್ಗೆ ಪಾಪವನ್ನು ಕೊಟ್ಬಿಡುತ್ತೆ, ನಾನ್ ಮಾಡಲ್ಲ. ಇಲ್ಲ, ನೀವ್ ಹೇಳಿದ ತರಾನೇ ನಾನು ನಿಮ್ಗೆ ಅಪ್ಪಣೆ ಕೊಡ್ತೀನಿ, ನನ್ನ ಆಸೆಯಿಂದಾನೇ ನೀವು ಇದನ್ನು ಮಾಡಿ ಅಂತ ಹೇಳಿ ಅವರಿಗೆ ಖಡ್ಗ ಕೊಡ್ತಾರೆ. ಕೊಟ್ಟಿದ ತಕ್ಷಣ ಏನ್ ಮಾಡಿದ್ರು, ಗೋರಖನಾಥರು ಆ ಖಡ್ಗವನ್ನು ಒಮ್ಮೆ ಬೀಸಿದ ಕೂಡಲೇ ಆಶ್ಚರ್ಯಮಯವಾಗಿ ಆಗ್ಬಿಟ್ರು. ಯಾಕೆ ಅಂತಂದ್ರೆ ಆ ದೇಹವನ್ನು ಕಡಿಯೋದಲ್ಲ, ಗಾಳಿಯಲ್ಲಿ ಆ ಖಡ್ಗ ಹೋದ ಹಾಗೆ ಗೋರಖನಾಥರಿಗೆ ಅನುಭವ ಬರುತ್ತೆ. ಪ್ರಭುಲಿಂಗರಿಗೆ ದೇಹ ಅನ್ನೋದೇ ಇಲ್ಲ, ಅವರು ಗಾಳಿಲಿ ಹಾಗೆ ನೀವು ನೋಡಿದ್ರೆ ಆ ಖಡ್ಗನ ಹೀಗ್ ಮಾಡಿದ ತಕ್ಷಣ ಎಲ್ಲಿ ಹೋಯ್ತು ಆ ಖಡ್ಗ, ದೇಹ ಎಲ್ಲಿ ಇದೆ? ಇಂತಹ ಒಂದು ಅನುಭವವನ್ನು ಪ್ರಭುಲಿಂಗರು ಗೋರಖನಾಥರಿಗೆ ಕೊಟ್ಟ ತಕ್ಷಣ ಗೋರಖನಾಥರಿಗೆ ಆ ಅನುಭವ ಆಗತ್ತೆ. ನಾನು ಅಹಮ್ಮಿನಿಂದ ಮೆರಿತಾ ಇದ್ದೆ, ಏನೇ ದೇಹದ ಬಗ್ಗೆ ನಾನು ಕಾಳಜಿ ತಗೊಂಡ್ರು ನಾನು ನನ್ನ ಸ್ವಭಾವವನ್ನು ಅರಿತಾಗ ಮಾತ್ರ ಆ ಉಚ್ಚ ಸ್ಥಿತಿಗೆ ನಾನು ಹೋಗಬಹುದು ಅಂತ ಹೇಳಿ ಅವರ ಅನುಭವವಾಗಿ ಪ್ರಭುಲಿಂಗರ ಬಳಿ ಅವರು ಶರಣಾಗತಿಯನ್ನು ಹೊಂದಿ ನಾನು ಮಾಡಿದ್ದು ತಪ್ಪಾಯ್ತು ಅಂತ. ಹೀಗೆ ದೇಹದ ಬಗ್ಗೆ ಆದರೆ ನಮ್ಮ ಮನಸ್ಸಿನಲ್ಲಿ ಈ ಡಿಟ್ಯಾಚ್ಡ್ ಸ್ಟೇಟ್ ಏನಿದೆ, ಅದು ಯಾವ ಯೋಚನೆಗಳು ಇಲ್ಲವಲ್ಲ ನನಗೆ ಅನ್ನೋ ಯೋಚನೆ ಬಂದಾಗ್ಲೂ ಕೂಡ ನಮ್ಮ ಗಮನವನ್ನು ನಾವು ನಮ್ಮ ಒಳಗಿನ ಆ ಆತ್ಮದ ಕಡೆಗೆ ಮತ್ತೆ ಮತ್ತೆ ತಿರುಗಿಸಬೇಕು. ಗಮನ ಇದೆ, ಯೋಚನೆಗಳಿಂದ ಆ ಗಮನ ಬಂದು ಬೇರೆ ಕಡೆ ಹೋಗುವ ಒಂದು ಅಭ್ಯಾಸವನ್ನು ಮಾಡಿರೋದ್ರಿಂದ ನಾವೇನ್ ಮಾಡ್ಬೇಕು, ಅರಿವಿನ ಕಡೆ ನಮ್ಮ ಗಮನವನ್ನು ನಾವು ಮತ್ತೆ ಮತ್ತೆ ಒಳಗಡೆ ನಾವು ತಗೋಬೇಕು. ಹೀಗೆ ಮಾಡ್ತಾ ಇದ್ರೆ ನಮ್ಮ ಜೀವನದಲ್ಲಿ ನಾವು ಆ ಅರಿವನ್ನು, ಆ ಆತ್ಮವನ್ನು ನಾವು ಕಾಣಬಹುದು. ವಾಚ್ 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 every experience, watch it and let it pass. ಮತ್ತೆ ಮತ್ತೆ ಎಲ್ಲ ಯೋಚನೆಗಳನ್ನು ನೋಡ್ತಾ ಇರುವಷ್ಟೇ, ಆ ಯೋಚನೆಗಳ ಕಡೆ ನಾವು ಗಮನವನ್ನು ಹರಿಸದೆ ಅದನ್ನು ಬಿಟ್ಟು ಬಿಡು ಅಂತ ಭಗವಾನರು ಹೇಳ್ತಾರೆ. ವಾಚ್ 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 the senses good show, watch them and let them pass, then just turn around and ask yourself with subtle awareness, watches the gross. ನಾವು ಈ ಯೋಚನೆಗಳನ್ನ ನೋಡ್ತಾ 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 ಏನಾಗುತ್ತೆ, ಎಲ್ಲ ಸೆನ್ಸಸ್, ಕಣ್ಣು ನೋಡ್ತಾ ಇದೆ, ಕಿವಿ ಕೇಳ್ತಾ ಇದೆ, ಮೂಗು ಮೂಸ್ತಾ ಇದೆ, ಕೈ ಸ್ಪರ್ಶನ ಮಾಡ್ತಾ ಇದೆ, ನಾಲಿಗೆ ರುಚಿಸ್ತಾ ಇದೆ, ಇದೆಲ್ಲ ಅನುಭವಗಳು ಎಲ್ಲಿಂದ ಆಗ್ತಾ ಇದೆ? ಆ ಆತ್ಮದ ಶಕ್ತಿಯಿಂದ ಆಗ್ತಾ ಇದೆ. ಅದಕ್ಕೆ ಗಮನ ಕೊಡು. ಮತ್ತೆ ಮತ್ತೆ
ಅದರ ಕಡೆ ಗಮನ ಕೊಡು. ಯಾವಾಗ ಆ ಯೋಚನೆ ಹೊರ ಹೊಮ್ಮುತ್ತದೋ ಅದನ್ನು ಬಿಟ್ಟು ಮತ್ತೆ ಒಳಗಡೆ ಆ ಆತ್ಮದ ಕಡೆ ಗಮನವನ್ನು ತಿರುಗಿಸು. ಹೀಗೆ ಭಗವಾನ್ರು ಪ್ರತಿ ಅನುಭವದಲ್ಲೂ ನಾವು ನಮ್ಮ ಗಮನವನ್ನು ಒಳಗಡೆ ತಗೋಬೇಕು ಅಂತ ಹೇಳ್ತಾರೆ. ನಾನು ನೋವಿನ ಬಗ್ಗೆ ಹೇಳಿದಾಗ ಭಗವಾನ್ರು ಎಷ್ಟು ಅವರ ಆತ್ಮದಲ್ಲೇ ನೆಲೆಸಿದ್ರು ಅಂತಂದ್ರೆ, ಅವರು ಆಪರೇಷನ್ ಮಾಡ್ಕೊಂಡಾಗ, ಸರ್ಕೋಮಾ ಆಪರೇಷನ್ ಆದಾಗ ಫಸ್ಟ್ ಆಫ್ ಆಲ್ ಅವ್ರಿಗೆ ಅನಸ್ತಿಷ್ಯಾ ಕೊಟ್ಟಿರ್ಲಿಲ್ಲ. ಅದಾದ ನಂತರ ಆಪರೇಷನ್ ಹಾಗೆ ಮಾಡಿದ್ರು. ಆಪರೇಷನ್ ಆಗಿದ ಕೂಡಲೇ ಎಷ್ಟೋ ಜನ ವ್ಯಕ್ತಿಗಳು ಕೇಳಿದ್ರು, ಭಗವಾನ್ ನೀವು ಜ್ಞಾನಿಗಳಲ್ವೇ, ನಿಮಗೆ ನೋವು ಅನ್ನೋದಿರಲ್ವಲ್ಲ ಅಂತ. ಇದೆಯಾ ನೋವು ಅಂತ ಕೇಳಿದಾಗ ಭಗವಾನ್ರು, ನೋವಿರುತ್ತದೆ, 1000 ಆನೆಗಳು ಅದ್ರ ಮೇಲೆ ತುಳಿಯೋ ತರ ನೋವಿರುತ್ತದೆ. ಆದ್ರೆ ನಮ್ಮ ಗಮನವನ್ನು ನಾವು ಆತ್ಮದ ಕಡೆ ಇಟ್ಟಾಗ ನಮಗೆ ಯಾವ ನೋವಿನ ಅನುಭವವೂ ಆಗುವುದಿಲ್ಲ ಅಂತ ಭಗವಾನ್ರು ಹೇಳ್ತಾರೆ. ಹಾಗೆ ಅವರು ಪಾತಾಳ ಲಿಂಗದಲ್ಲಿದ್ದಾಗ ಅವರ ತೊಡೆಗಳ ಮೇಲೆ, ಕಾಲ್ಗಳ ಮೇಲೆಲ್ಲ ಹಾವು, ಚೇಳು ಎಲ್ಲ ಕಚ್ಚಿ ಅವರ ತೊಡೆಗಳನ್ನು ರಕ್ತ, ಕೀವು ಎಲ್ಲ ಬರೋ ತರ ಮಾಡ್ಬಿಟ್ಟಿತ್ತು. ಆದ್ರೆ ಭಗವಾನ್ರ ಆ ನೆಲೆ ಬಂದು ಅವರ ಗಮನ ಆ ದೇಹದ ಮೇಲೆ ಇರಲೇ ಇರಲಿಲ್ಲ. ನಮ್ಮ ದೇಹ ನಾವು ಅಂತ ಯಾವಾಗ ಅನ್ಕೊಳ್ತೀವೋ ಆವಾಗ ನಾವು ಜೀವನದಲ್ಲಿ ಕಷ್ಟವನ್ನು ಅನುಭವಿಸ್ತೀವಿ. ಈ ದೇಹನೇ ಒಂದು ರೋಗ ಅಂತ ಭಗವಾನ್ರು ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಮತ್ತೆ ಮತ್ತೆ ನಾವು ಕಷ್ಟವನ್ನು ಅನುಭವಿಸ್ತೀವಿ. ಆತ್ಮಜ್ಞಾನ ಎನಿತೋ ಸುಲಭ ಏನು ಸರಳವೋ ಅನ್ನೋ ಹಾಡಲ್ಲಿ ಭಗವಾನ್ರು ಹೇಳ್ತಾರೆ, ನಾನೇ ದೇಹ ಎನ್ನುವ ತಪ್ಪು ಸೂತ್ರವ ಹಿಡಿದು ಎನಿತೋ ಭಾವ ಜನಿಸಿಹವೋ ಅವುಗಳ ತಡೆದು. ಈ ದೇಹ ನಾನು ಅನ್ಕೊಂಡು ಈ ತಪ್ಪು ಕಲ್ಪನೆಯಲ್ಲಿ ನಾನು ಮುಳುಗಿ ಅದೇ ಮಾಯೆಯಲ್ಲಿ ಮತ್ತೆ 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 ಸಿಲುಕಿ ಎಷ್ಟೋ ಕಷ್ಟಗಳನ್ನು ಅನುಭವಿಸ್ಬಿಡ್ತೀನಿ. ಆದ್ರೆ ಭಗವಾನ್ರು ಅದಕ್ಕೆ ಬಹಳ ಸುಲಭವಾದ, ಬಹಳ ಎಲ್ಲರಿಗೂ ಸರಳವಾದ, ಇವ್ರಿಗೆ ಅವ್ರಿಗೆ ಅನ್ನೋ ತರ ಇಲ್ದೆ ಎಲ್ಲರೂ ಅದನ್ನು ಅಭ್ಯಾಸ ಮಾಡೋ ತರ ಒಂದು ರೀತಿಯ ಒಂದು ಪಥವನ್ನು ಕೊಟ್ಟಿದ್ದಾರೆ. ಏನು ಅಂತಂದ್ರೆ, ನಾನು ಯಾರು ಎನ್ನುವ ಶೋಧನೆ, ನಾನು ಯಾರು ಎನ್ನುವ ಶೋಧನೆ. ಈ ನಾನು ಯಾರು, ಈ ದೇಹ ನಾನಲ್ಲ, ಈ ಮನಸ್ಸು ನಾನಲ್ಲ, ಅಲ್ಲ ಅನ್ನೋದು ಅದನ್ನ ಬಿಟ್ಟು ಈ ನಾನ್ ಯಾರು ಅಂತ ಪ್ರಶ್ನಿಸಿದಾಗ ಏನಾಗತ್ತೆ, ಈ ನಾನು ಅನ್ನೋದು ಒಂದು ಕಲ್ಪನೆಯ ಒಂದು ವಸ್ತು ಇದೆಯಲ್ಲ, ಅದು ಭಯಪಟ್ಟು ಕಾಣೆ ಆಗ್ಬಿಡುತ್ತೆ. ನಡೆಯೇ ಸದಾ ಮೂಡಿ ಬರುವ ಆತ್ಮ ಸೂರ್ಯನೇ. ಮತ್ತೆ 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 ಮಾಡ್ಬೇಕು. ನಡೆಯೇ ಸದಾ ನಾನು ಯಾರು, ನಾನು ಯೋಚನೆ ಎದ್ದಾಗೆಲ್ಲ ನಾನು ಯಾರು, ಮತ್ತೆ ಇನ್ನೊಂದು ಯೋಚನೆ ಇದ್ದಾಗ ನಾನು ಯಾರು, ಈ ಯೋಚನೆ ಬಂತ ನಾನು ಯಾರು, ಆ ಯೋಚನೆ ಬಂತ ಈ ಯೋಚನೆ ಯಾರಿಗೆ, ನನಗೆ ಬರ್ತಾ ಇದೆ. ಈ ನಾನು ಅನ್ನೋದು ಯಾರು, ಅದಕ್ಕೆ ಉತ್ತರ ಕೊಡದೆ ಯಾರು, ನಾನು ಯಾರು ಅಂತ ಕೇಳ್ತಾ 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 ಏನಾಗುತ್ತೆ, ನಮ್ಮ ಒಳಗೆ ನಮ್ಮ ಗಮನ ಹರಿದು ಆ ಆತ್ಮದ ಕಡೆ ಗಮನ ಹೋಗಿ ಆ ಗಮನ ಕೂಡ ಇಲ್ಲದೆ ಆಗ್ಬಿಡುತ್ತೆ. ಒಂದು ವಿಷಯಕ್ಕೆ ಗಮನ ಕೊಟ್ಟಾಗ ಏನಾಗುತ್ತೆ, ಈ ನಾನು ಯಾರು ಅನ್ನೋ ಒಂದು ಯೋಚನೆ ಕಡೆಗೆ ನಾವು ಗಮನವನ್ನು ಮತ್ತೆ ಮತ್ತೆ ಬೀರ್ತಾ ಇದ್ರೆ, ಭಗವಾನ್ರು ಹೇಳ್ತಾರೆ, ಭಗವಾನ್ ರಮಣರು, ಒಂದು ಶವವನ್ನು ಬೆಂಕಿಯಲ್ಲಿ ಇಟ್ಟಾಗ ಒಂದು ಕಡ್ಡಿಯನ್ನು ಹಿಡಿದು ಆ ಶವವನ್ನು ಇದ್ ಮಾಡಕ್ಕೆ ಹೆಲ್ಪ್ ಮಾಡ್ತಾರೆ. ಬರ್ನಿಂಗ್ ಫೈರ್ ಅಲ್ಲಿ ಒಂದ್ ಸ್ಟಿಕ್ ಇಟ್ಕೊಂಡಿರ್ತಾರೆ.
ಅದನ್ನು ಕೊನೆಗೆ ಏನ್ ಮಾಡ್ತಾರೆ, ಬೆಂಕಿಗೆ ಹಾಕ್ಬಿಡ್ತಾರೆ. ಆತರ ಈ ನಾನು ಯಾರು ಅನ್ನೋದನ್ನ ನಾವು ಹಿಡಿದಿದ್ರೆ, ಆ ನಾನು ಯಾರು ಅನ್ನೋ ಪ್ರಶ್ನೆಯಿಂದ ಎಲ್ಲ ಯೋಚನೆಗಳನ್ನು ಸುಟ್ಟು 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 ಕೊನೆಗೆ ಆ ನಾನು ಯಾರು ಅನ್ನೋದು ಕೂಡ ಸುಟ್ಟು ಬಿದ್ದಾಗ ಏನಾಗುತ್ತೆ, ನಮ್ಮೊಳಗೆ ನಾವು ಇಲ್ಲ, ಒಳಗೆ ಇಲ್ಲ, ಹೊರಗೆ ಇಲ್ಲ, ಬರೀ ಆ ಅನುಭವ ಆತ್ಮವಾಗಿ ಹೊಳಿತಾ ಇರುತ್ತೆ. ಎಲ್ಲೆಡೆ ಪಸರಿಸುತ್ತೆ, ಎಲ್ಲೆಡೆ ಗೋಚರವಾಗುತ್ತೆ. ನಾನು ಅನ್ನೋದು ಯಾವಾಗ ಮತ್ತೆ ಏಳುತ್ತೋ, ಮತ್ತೆ ನಾವು ಪ್ರಶ್ನಿಸಿ ಆ ಗಮನವನ್ನು ಒಳಗಡೆ ತಿರುಗಿಸಬೇಕು. ಮುಂಚೆ ಹೇಳ್ದಾಗೆ ನಾವೇನ್ ಮಾಡ್ತಿದೀವಿ, ಈ ಲೈಟ್‌ನ ಒಂದು ಸ್ಪಾಟ್ ಲೈಟ್ ಇಟ್ಕೊಂಡು ಒಂದೊಂದು ಆಬ್ಜೆಕ್ಟ್‌ಗೆ ನಾವು ತಗೊಂಡ್ ಹೋಗ್ತಾ ಇದ್ರೆ, ಆ ಲೈಟ್ ಇಂದ ಆಬ್ಜೆಕ್ಟ್ ಲೈಟ್ ಆಗ್ತಾ ಇದೆ. ಆಬ್ಜೆಕ್ಟ್ಸ್ ನ ನೋಡ್ತಾ ಇದೀವಿ, ಆ ವಸ್ತುಗಳನ್ನ ನೋಡ್ತಾ ಇದೀವಿ ಬೆಳಕಿನಿಂದ. ಆದರೆ ನಾವು ನಮ್ಮ ಗಮನವನ್ನು ವಸ್ತುಗಳ ಮೇಲಿಲ್ಲದೆ ಗಮನದ ಮೇಲೆ ಮತ್ತೆ ತೆಗೆಸ್ಕೊಂಡು ಹೋಗ್ಬೇಕು. ಬೆಳಕಿನ ಮೇಲೆ ನಮ್ಮ ಗಮನವನ್ನು ನಾವು ಹರಿಸ್ಬೇಕು. ಈ ಬೆಳಕಿನ ಮೇಲೆ ನಾವು ಗಮನವನ್ನು ಹರಿಸಿದಾಗ ನಾವು ಅನ್ನೋದು ಕಾಣೆಯಾಗಿ ಆ ಬೆಳಕು ಮಾತ್ರ ಹೊಳಿತಾ ಇರುತ್ತೆ. ಭಗವಾನ್ ರಮಣರು ಅವರ ಮೃತ್ಯುವಿನ ಅನುಭವ 16ನೇ ವಯಸ್ಸಲ್ಲಾದಾಗ್ಲೂ ಕೂಡ ಏನ್ ಮಾಡಿದ್ರು, ಅವರ ಗಮನವನ್ನು ವಿಚಾರಿಸಿ ಅವರ ಗಮನವನ್ನು ಒಳಗೆ ತಗೊಂಡು ಹೋದ್ರು. ಈ ದೇಹ ಸಾಯ್ತಾ ಇದೆ, ಈ ದೇಹ ಸತ್ತ ಮೇಲೆ ಏನಾಗುತ್ತೆ, ಒಂದೊಂದೇ ವಿಷಯದ ಮೇಲೆ ಗಮನ ಕೊಟ್ಕೊಂಡು ಹೋದ್ರು. ಈ ದೇಹವನ್ನು ಸ್ಮಶಾನಕ್ಕೆ ತಗೊಂಡು ಹೋಗ್ತಾರೆ, ಅಲ್ಲಿ ಸುಟ್ಟು ಹಾಕ್ತಾರೆ, ಅಲ್ಲಿ ಬೂದಿ ಆಗುತ್ತೆ. ಆದ್ರೆ ಈ ದೇಹದ ಒಳಗೆ ನಾನು ಅನ್ನೋ ಚೈತನ್ಯ ಯಾವಾಗ್ಲೂ ಹೊಳಿತಾ ಇದೆಯಲ್ಲ, ಈ ಚೈತನ್ಯದಿಂದ ತಾನೇ ನಾನು ಎಲ್ಲದನ್ನು ನೋಡಕ್ ಆಗ್ತಾ ಇದೆ. ಅಂತಹ ಚೈತನ್ಯವನ್ನು ನೋಡದೆ ಲೋಕವನ್ನೆಲ್ಲ ನೋಡ್ತಾ ಇದೀವಲ್ಲ ನಾವು. ಕರೆಂಟ್ ನ ಬಿಟ್ಟು ಫ್ಯಾನು, ಫ್ರಿಡ್ಜು, ಕಂಪ್ಯೂಟರು ಇದ್ರ ಬಗ್ಗೆ ಎಲ್ಲ ನಮ್ಮ ಗಮನ ಇದೆ. ಆದ್ರೆ ಅದೆಲ್ಲ ವರ್ಕ್ ಆಗ್ಬೇಕು ಅಂದ್ರೆ ನಮಗ್ ಕರೆಂಟಿನ ಉಪಯೋಗ ಇದೆ ಅಲ್ವಾ. ಕರೆಂಟ್ ಇಲ್ಲದೆ ಇದ್ಯಾವುದು ವರ್ಕ್ ಆಗಲ್ಲ ಅಲ್ವಾ. ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಗಮನವನ್ನು ನಾವು ಆತ್ಮದ ಕಡೆ ತಗೊಂಡು ಹೋಗ್ಬೇಕು. ಆ ಆತ್ಮದಿಂದ ಹೊರಬರುವ ಎಲ್ಲ ವಿಷಯಗಳು ಬೆಳಕಾಗುತ್ತೆ ನಮಗೆ. ಎಲ್ಲದನ್ನು ನಾವು ವರ್ಕ್ ಆಗೋದೇ ಆ ಆತ್ಮದಿಂದ. ನಾವು ಎದ್ದೇಳಕ್ಕೆ ಆಗೋದು ಆತ್ಮದಿಂದ, ನಾವು ಮಲಗಕ್ಕಾಗೋದು ಆತ್ಮದಿಂದ, ಊಟ ಮಾಡಕ್ಕಾಗೋದು ಆತ್ಮದಿಂದ. ಈ ಆತ್ಮವನ್ನು ಬಿಟ್ಟು ಎಲ್ಲವನ್ನು ನೋಡಿ ನಮ್ಮ ಜೀವನದಲ್ಲಿ ನಾವು ಕಷ್ಟಗಳನ್ನು ಅನುಭವಿಸ್ತಾ ಬರ್ತಾ ಇದ್ದೀವಿ. ಮತ್ತೆ ಮತ್ತೆ ಸಂತತ, ಯಾವಾಗಲೂ ಸಂತತಂ ಸಲಿಪ್ಪರ ಸಂತೋಷಮಾಹವೇ, ಯಾವಾಗಲೂ 24/7 ಇದರ ಬಗ್ಗೆ ನಾವು ಗಮನ ಕೊಡ್ತಾ ಇರ್ಬೇಕು. ಸಂತೋಷವಾಗಿ ಕೊಡಿ, ಬೇಜಾರ್ ಮಾಡ್ಕೊಳ್ದೆ ಕೊಡಿ. ಆ ಗಮನವನ್ನ ಮತ್ತೆ ಮತ್ತೆ ಒಳಗಡೆ ನಾವು ತಿರುಗಿಸಿ ಆ ಆನಂದಮಯ ಲೋಕಕ್ಕೆ ನಾವು ಹೋಗಿ ಅಲ್ಲಿಯೇ ನೆಲೆಸೋಣ, ಅಲ್ಲಿ ಆನಂದಮಯವಾಗಿರೋಣ ಅಂತ ಹೇಳಿ ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ. ಓಂ ನಮೋ ಭಗವತೆ ಶ್ರೀರಮಣಾಯ. ನಮೋ ರಮಣ.